ಕ್ರಿಕ್ ಲೈನ್ ಮುಖಾಂತರವಾಗಿ ಒಂದು ಟೂರ್ನಮೆಂಟ್ ನೇರ ಪ್ರಸಾರವನ್ನ ಕಾಣ್ತಾ ಇದೆ. ಈ ಬಾರಿಸಿದ ಮೊದಲು ಚೆಂಡು ಬಾರಿಸುವ ಯಾರ್ಕರ್ ಡೆಲಿವರಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಈ ನಿಟ್ಟಲ್ಲಿ ಮೊದಲ ಡಾಟ್ ಬಾಲಿನ ಸೇರ್ಪಡೆ ಅಂಗಳ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ಇವತ್ತಿನ ಬಡದಲ್ಲಿ ಆಡುವ ತಂಡಗಳ ಪೈಕಿ 3 ಲೀಗ್ ಪಂದ್ಯಾಟ ಮುಗಿದಾಗ ಗರಿಷ್ಠ ರನ್ಧಾರಣೆ ಮತ್ತು ಅಂಕವನ್ನು ಹೊಂದಿರುವಂತಹ ತಂಡಗಳು 2 ತಂಡಗಳು ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ಈ ತನ್ಮಧ್ಯೆ ಮಾನಸವರ್ಧಿ ಹೊಡೆತ 2ನೇ ಚೆಂಡಲ್ಲಿ ಬಿಡುಗಡೆ ಭಾಗದಲ್ಲಿ ಹರಿ ಮುಖೇನವಾಗಿ 2 ಓಟಗಳ ಸೇರ್ಪಡೆ ಪ್ರಕೃತಿ ಜಾನ್ಸನ್ಗೆ ತಲಾ 32. ಹರಿ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. 2 ಓಟಗಳು. ಮತ್ತೆ ಪಂದ್ಯಾಟ ಮುಂದಡಿಕೆ ಅಂಗಣ ಒಳಭಾಗದಲ್ಲಿ ಲೋಹಿತ್ ಹರಿಗೆ ಸಂದ ಚೆಂಡು. ಈ ಒಂದು ಯಾರ್ಕರ್ ಡೆಲಿವರಿ ಸಿಲ್ಲಿ ಮಿಡಾಂದತ್ತ ಮಿಥುನ್ ಕಾರ್ಗಲ್ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ತಳ ಮೊತ್ತ 3 ಓಟಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ನಮ್ಗೆ ಒಮ್ಮೆ ನೋಡಿ ಸಾಯೋರ ನೆನಪಿರ್ತದೆ. ದೇವರು ಆ ಒಂದು ಬುದ್ಧಿಯನ್ನು ಕೊಟ್ಟಿದ್ದಾರೆ. ಹೌದು, ಮತ್ತೆ ಪಂದ್ಯಾಟ ಮುಂದಡಿಕೆ ಲೋಹಿತ್ ಸ್ಕಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಹಂತದ 3 ಚೆಂಡುಗಳ ಮುಕ್ತಾಯವಾಗ್ತಾ ಇದೆ. ಅಂಗಡ ಒಳಭಾಗದಲ್ಲಿ ತರವಾದ ಒಂದೊಡೆ ಚೋರೆ ಸೇರ್ಪಡೆ ಸ್ಕಾಲಕ ಭಾಗದಲ್ಲಿ ಓಟವನ್ನು ದಾಖಲಿಸಿಕೊಂಡ್ರು. ತನ್ನ ಮೂಲಕ ತಳ ಮೊತ್ತ ಕೂಡ 4 ಓಟವನ್ನು ದಾಖಲಾಗ್ತಾ ಇದೆ. ಪ್ರಕೃತಿ ಜಾನ್ಸನ್ ಕರಾವಳಿ ಬಲಿಷ್ಠ ತಂಡ ಇಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ ಸಾಗರ ಮೈದಾನದಲ್ಲಿ. ಸಾಗರ ಫ್ರೆಂಚ್ ಟ್ರೋಫಿಗಾಗಿ 5ನೇ ಬಾರಿ. ಮತ್ತೆ ಲೋಹಿತ್ ಎಸೆತ ಯಾವುದೇ ರೀತಿಯ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಶ್ರೀಲಂಕಾ 2 ಪಂದ್ಯ 1 ಸೋಲು 1 ಜಯವನ್ನು ಕಂಡುಕೊಂಡಿದ್ದಾರೆ. ಪಂಚಜನ್ಯ ಮಲ್ನಾಡ್ ಫ್ರಾನ್ಸ್ ಮೊದಲ ಪಂದ್ಯಾಟ ಭರ್ಜರಿ ಜಯವನ್ನು ದಾಖಲಿಸಿತು. ಬಹಳ ಉತ್ತಮ ಎಸೆತ ಯಾರ್ಕರ್ ಡೆಲಿವರಿ. ಮೊದಲ ಓವರ್ ಮುಕ್ತಾಯ. ಕೇವಲ 5 ಓಟಕ್ಕೆ ಮಾತ್ರ 4ಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಲೋಹಿತ್ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಟೂರ್ನಮೆಂಟ್ ಅನ್ನು ಈ ವರ್ಷ ಸಂಯೋಜನೆ ಮಾಡ್ತಾ ಇರುವಂತಹ ಸಾಗರ ಫ್ರೆಂಡ್ಸ್. ಮೊದಲ ಓವರ್ ನಲ್ಲಿ 4ಕ್ಕೆ ನೋ ಲಾಸ್. 2 ಆಯಾಮಗಳಲ್ಲಿ 6 ದಿನಗಳ ಕಾಲ ಈ ಟೂರ್ನಮೆಂಟ್ ನಡೀತಾ ಇರುವಂತಹದ್ದು. ನಿನ್ನೆ ದಿನ ಮೀಸಲು ದಿನವಾಗಿತ್ತು. ಅದರ ಬೆಳಗಿನ ಮಳೆಯಿಂದಾಗಿ ಒಂದು ಪಂದ್ಯ ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ ಆರಂಭ ಆಗ್ತಾ ಇದೆ. ಅಣ್ಣ ಹರತಾಡು ಹಾಲಪ್ಪ ಬ್ಯಾನರ್ ಮುಂಭಾಗ ಕೂತವರು ಗಟ್ಟಿ ಮಂಜ ಮತ್ತು ಅವರ ಫ್ರೆಂಡ್ಸ್ ಅಂತ ಕಾಣುತ್ತೆ. ದಯವಿಟ್ಟು ನೀವು ಅಲ್ಲಿಂದ ಸ್ವಲ್ಪ ಹಿಂದಕ್ಕೆ ಸರಿಬೇಕು, ತಪ್ಪು ಅಂತ ತಿಳ್ಕೋಬೇಡಿ. ಈ ತರಹದ ಅಂಗಡವರ ಭಾಗದಲ್ಲಿ ಮತ್ತೆ ಯಾವುದೇ ತೋಟಗಳ ಅವಕಾಶಗಳು ಬರ್ತಾ ಇಲ್ಲ. ರಾಜ
ಸಾಲಿಗ್ರಾಮ ಆಡ್ತಾ ಇದ್ದಾನೆ. ಬೌಲರ್ ಅಂಗಡ ಒಳಭಾಗದಲ್ಲಿ ಮತ್ತೆ ಪಂದ್ಯಾಟದ ಮುಂದರಿಕೆ ಆಗ್ತಾ ಇದೆ. ಈ ತನ್ಮಧ್ಯ ಬಹಳ ಸುತ್ತಮುತ್ತದ ಒಂದು ಕ್ಷೇತ್ರ ರಕ್ಷಣೆ ಇದೆ, ಹಂತವನ್ನ ಕಂಡುಕೊಳ್ತಾ ಇದೆ. ಗಣೇಶ್ ಫ್ರಾನ್ಸ್ ಆಡ್ತಾ ಇದ್ದಾರೆ. ಥರ್ಡ್ ಪೊಸಿಷನ್ ನಾಟ್ ಔಟ್ ಅನ್ನೋದಾಗಿ ಬರ್ತಾ ಇದೆ. ಪಂದ್ಯಾಟ ಮುಂದುವರಿಸಿ ಅನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. ಐದೋಟವನ್ನು ತಲುಪ್ತಾ ಇದ್ದಾರೆ. ಯಾವುದೇ ರೀತಿ ಆಘಾತವನ್ನ ಕಾಣದಂತಹ ಒಂದು ತಂಡ ಪ್ರಕೃತಿ ಫೈಟರ್ಸ್. ಜಾನ್ಸನ್ ಅಂಗಣ ಒಳಭಾಗದಲ್ಲಿ ಮತ್ತೆ ಅಪ್ಪಿ ಬಂದ್ರು. ಎಸ್ಗಾರಿಕೆ ಭಾಗದಲ್ಲಿ ಗಣೇಶನ ಪರವಾಗಿ ರಾಜ ಬಹುಶಃ ಹರಿಗೆ ಸಂದ ಈ ಒಂದು ಚೆಂಡು ರನ್ ಅವಕಾಶ ಇತ್ತು. ಮೇಡಾನ್ ಭಾಗದಲ್ಲಿ ಬಹಳ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ದಾಖಲಾಗ್ತಾ ಇದೆ. ಸಿಲ್ಲಿ ಮಿಡಾನ್ ಭಾಗದಲ್ಲಿ ಮಿಥುನ್ ಕಾರ್ಗಲ್ ಆಡ್ತಾ ಇದ್ದಾರೆ. ಗಣೇಶ್ ಇಲವನ್ನ ಒಂದು ತಂಡ ಬೆಳಗಿನ ಮೊದಲ ಹಂತದ ಒಂದು ಸೋಲು ಸೋಲ್ಮಡಿಗೆ ಅವರಿಗೆ ಈ ಪಂದ್ಯಾಟದಲ್ಲೂ ಕೂಡ ಮೈನಸ್ ಆಗ್ತಾ ಇದೆ. ಶ್ರೀಲಂಕಾ ವಿರುದ್ಧ ಸೋಲನ್ನ ಕಂಡಿದ್ರು. ಆ ನಿಟ್ಟಲ್ಲಿ ಮತ್ತೊಂದು ಬಳಸವರ್ಧ ಹೊಡೆತ ಡೀಪ್ ಶಾಖ ವರ್ಷ ಭಾಗದಲ್ಲಿ ರಾಜ ಸಾಲಿಗ್ರಾಮ ಕೇರಳವಾಗಿ ಚೆಂಡು ಸೀಮಾ ರೇಖೆಯವರ ಭಾಗವನ್ನು ಕಾಣ್ತಾ ಇದೆ. ಫಸ್ಟ್ ಬೌಂಡ್ರಿ ಅಂಗಣ ಒಳಭಾಗದಲ್ಲಿ ಪ್ರಕೃತಿ ಜಾನ್ಸನ್ ಮೊದಲ ಬೌಂಡರಿಯ ಸೇರ್ಪಡೆಯೂ ಕೂಡ ರಾಜ ಸಾಲಿಗ್ರಾಮ ದಾಖಲಿಸಿದ್ರು. ಪೊಲೀಸ್ ಸಿಬ್ಬಂದಿಗಳು ಆಗಿರುವಂತಹ ಹಾಲೇಶ್ ಮತ್ತು ರಾಘವೇಂದ್ರ ಅವರು ಕೂಡ ಮಲ್ಲೇಶ್ ಅಂಡ್ ರಾಘವೇಂದ್ರ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ತನ್ಮಧ್ಯೆ ರಾಜಾಮುಖಿನ ಮತ್ತೊಂದು ಬಹಳ ಸಮರ್ಥ ಹೊಡೆತ ಮಿಡಿಯುವ ಭಾಗದಲ್ಲಿ ಒಂದೊಡ ಸೇರ್ಪಡೆ ಅಪ್ಪಿ ಓವರ್ ಕೂಡ ಬಹಳ ಉತ್ತಮ ರೀತಿಯ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತನ್ನ ಮೊತ್ತ 11 6 ಓವರ್ಗಳ ಪಂದ್ಯ ಎರಡನೇ ಓವರ್ ಚಾತಿಯನ್ನು ಕಂಡುಕೊಳ್ತಾ ಇದೆ. ಕ್ರಿಕ್ ಲೈನ್ ಮುಖೇನವಾಗಿ ಒಂದು ಟೂರ್ನಮೆಂಟ್ ನೇರ ಪ್ರಸಾರ ಇಲ್ಲಿ ಸಾಗ್ತಾ ಇದೆ. ಮತ್ತೊಂದು ಉತ್ತಮ ಹೊಡೆತ ಶಾರ್ಟ್ ಬಿಡುಗಡೆ ಭಾಗದಲ್ಲಿ ಒಂದೋಟ ಸೇರ್ಪಡೆ ಓವರ್ ಮುಕ್ತಾಯವೂ ಕೂಡ ಅಂಡರ್ 4 ನಂಬರ್ 2 ಸ್ಕೋರ್ 12 ಫಾರ್ ನೋ ಲಾಸ್. ಮೊದಲ 2 ಓವರ್ಗಳಲ್ಲಿ ಇವಾಗ ಪ್ರಕೃತಿ ಜಾನ್ಸನ್ ಮೊತ್ತ 12 ಓಟಗಳು. ಇನ್ನು 4 ಓವರ್ಗಳು ಬಾಕಿ ಇದೆ. ಸಮಾಲೋಚನೆ ಲೀಗ್ ಹಂತ ಮುಗಿದಾಗ 2 ಟಾಪ್ ತಂಡಗಳು ಸೆಮಿಫೈನಲ್ ಪ್ರವೇಶವನ್ನ ಮಾಡ್ತಾರೆ. ಇವತ್ತಿನ ಬಡದಲ್ಲಿ ಮೊದಲೇ ಹೇಳಿದ್ದೇವೆ, ನ್ಯಾಷನಲ್ ಸೈಡ್ ಅಲ್ಲಿ ಆಡುವ ತಂಡಗಳ ಗಮನಕ್ಕೆ ಬೆಳಗಿನಿಂದಲೂ ಹೇಳ್ತಾ ಇದ್ದೀವಿ. ಲೀಗ್ ಹಂತ ಮುಗಿದಾಗ 2 ಟಾಪ್ ಟೀಮ್ಸ್ ಮಾತ್ರ ಡೈರೆಕ್ಟ್ಲಿ ಸೆಮಿಫೈನಲ್ ಸೇರ್ಪಡೆಯನ್ನ ಕಾಣ್ತಾರೆ. ಮುಂದಿನ ಪಂದ್ಯ ಪ್ರೇಕ್ಷಕರಿಗೆ ಮತ್ತೊಂದು ಕುತೂಹಲಕಾರಿ ಪಂದ್ಯ. ಫ್ರೆಂಡ್ಸ್ ಬೆಂಗಳೂರಿನ ತಂಡ
ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಅನ್ನ ಎದುರಿಸಾರೆ. ಮೂರನೇ ಓವರ್ಗೆ ಮತ್ತೋರ್ವ ಎಸೆಗಾರನ ಪರಿಚಯವನ್ನ ಕಂಡ್ರು. ಅಜಿತ್ ಬೌಲರ್ ಅಕ್ಷಯ್ ಅದು. ಮತ್ತೆ ಲೋಹಿತನ್ನೇ ಪರಿಚಯ ಮಾಡ್ತಾ ಇದ್ದಾರೆ ಮೂರನೇ ಓವರ್ ನಲ್ಲಿ. ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿ ವರ್ಸಸ್ ಫ್ರೆಂಡ್ಸ್ ಬೆಂಗಳೂರು. ಮತ್ತೊಂದು ಪಂದ್ಯ ರೆಡಿ ಇರಬೇಕು, ಟಾಸಿ ಬರಬೇಕು ಇಮಿಡಿಯೇಟ್ ಇವಾಗಲೇ. ಅಂಗಡ ಒಳಭಾಗದಲ್ಲಿ 3ನೇ ಓವರ್ ಮೊದಲ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಸುತ್ತಮುತ್ತ ಒಂದು ಪಂದ್ಯ ಕೂಡ ಸಂಯೋಜನೆಯಲ್ಲಿ ಸಾಗರ ಫ್ರೆಂಡ್ಸ್. ತಾಲೂಕಿನ ಪಂದ್ಯಾಟಗಳ ಮುಕ್ತಾಯ ಗುರುವಾರ ಸಾಗಿದ್ರೆ ಒಲಿಂಪಿಕ್ ಸ್ಪೋರ್ಟ್ಸ್ ವರ್ಲ್ಡ್ ಮೊದಲ ಬಾರಿಗೆ ಪ್ರಶಸ್ತಿಯನ್ನು ಗೆದ್ದಿತ್ತು. ಶಿವಮೊಗ್ಗದ ಜೈ ಹಿಂದ್ ಅನ್ನ ಸೋಲಿಸಿದ್ದಾರೆ. 13 ನಿಮಿಷ ಬಾಕಿ ಇದೆ, ಗಮನಿಸಿ. ಈ ತನ್ಮದ ಹರಿಗೆ ಸದಾ ಈ ಒಂದು ಚೆಂಡು ಕಾಟ್ ಬ್ಯಾಂಡ್ ರೂಪದಲ್ಲಿ ಮೊದಲ ವಿಕೆಟ್ ಪತನ. ಪ್ರಕೃತಿ ಜಾನ್ಸನ್ ಹರಿ ವಿಕೆಟ್ ಪತನ. ಮೊದಲ ಹೋದರಿ ಆಘಾತದಲ್ಲಿ ಪ್ರಕೃತಿ ಜಾನ್ಸನ್ ಆದ್ರೆ ಮೊದಲ ವಿಕೆಟ್ ಅನ್ನು ಪಡ್ಕೊಂಡ ಲೋಹಿತ್ ರಿಪ್ಪನ್ ಪೇಟೆ ಬಹಳ ಸುತ್ತಮುತ್ತ ಒಂದು ಎಸೆಗಾರಿಕೆಯನ್ನು ತೋರ್ಪಡಿಸಿದ್ರು. ಅಂಗಡ ಒಳಭಾಗದ ಆಶೀಶ್ ಶಾಲೆಮೂರು ಅನುಭವಿ ಆಲ್ರೌಂಡರ್ ಸೇರ್ಪಡೆ ಅಂಗಡ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಬೆಂಗಳೂರು ಫ್ರೆಂಡ್ಸ್ ತಂಡದ ನಾಯಕ ಟಾಸಿ ಬರ್ಬೇಕನ್ನೋದ ಕೇಳ್ತಾರೆ. ಮತ್ತೊಂದೆಡೆ ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿಯ ನಾಯಕ. ಮುಂದಿನ ಪಂದ್ಯಾಟ ಇರ್ತದೆ, ಟಾಸಿ ಬರಬೇಕು. ಮುಂದಿನ ವಾರದಲ್ಲಿ ಬಾರ್ಕೂರಿನ BMK ಕಪ್ ನಡೆಯುವುದರ ಮುಖೇನ ಉಡುಪಿಯ ಕೊನೆಯ ಒಂದು ಹಗಲು ರಾತ್ರಿಯ ರಾಷ್ಟ್ರಮಟ್ಟ ಕ್ರಿಕೆಟ್ ಪಂದ್ಯಕೂಟ ಚೌಳಿಕೆರೆಯಲ್ಲಿ ನಡೀತದೆ. ಬಾರ್ಕೂರು ಮತ್ತೆ ಲೋಹಿತಿ ಬಾರಿ. ಆಶೀಶ್ಗೆ ಸಂದ ಚೆಂಡು ಪಾಯಿಂಟ್ ಭಾಗದತ್ತ ಸಚಿನ್ ಕ್ಷೇತ್ರ ರಕ್ಷಣೆಯನ್ನು ಕೂಡ ಮಾಡಿಕೊಂಡ್ರು. ತನ್ನ ಮೊತ್ತ 13 ಓಟವನ್ನು ದಾಖಲಿಸಿರುವಂತಹ ಒಂದು ತಂಡ ಮೊದಲ ವಿಕೆಟ್ ಅನ್ನ ಕಳ್ಕೊಂಡ್ರು. ಕ್ಷೇತ್ರ ರಕ್ಷಣೆ ಪದೇ ಪದೇ ಬದಲಾವಣೆ ಆಗ್ತಾ ಇದೆ. ಮತ್ತೆ ಲೋಹಿತ್ ಬಂದ್ರೆ ಸ್ಕಾರಿಕೆ ಭಾಗದಲ್ಲಿ ಉತ್ತಮ ರೀತಿ ಒಂದು ಎಸೆತ ರಿವರ್ಸ್ ಶಾಟ್ ಮಾಡುವಂತಹ ಹಂತದಲ್ಲಿ ರಾಜ ಯಾವುದೇ ರೀತಿ ಓಟವನ್ನು ದಾಖಲಿಸ್ತಾ ಇಲ್ಲ. ISPL KSPL ಅಂತ ಪ್ರಮುಖ ಟೂರ್ನಮೆಂಟ್ ಅನ್ನು ಆಡುವಂತಹ ರಾಜ, ಪಂಚ ದೇಶಗಳಲ್ಲಿ ಆಡುವಂತಹ ಒಂದು ಆಟಗಾರ ಅನ್ನುವಂತಹ ಮಾನ್ಯತೆ ಮತ್ತು ಗೌರವವನ್ನು ಪಡ್ಕೊಂಡ ಆಟಗಾರ ಕೂಡ ರಾಜ ಸಾಲಿಗ್ರಾಮ. ಆ ನಿಟ್ಟಲ್ಲಿ ಮತ್ತೊಂದು ಬಳಸವರ್ಧನ ತಾಲಕ್ಷಕ ಭಾಗದಲ್ಲಿ ಪಾಳ್ಮೇಲೆ ಮಾಡ್ಕೊಂಡ ಚೆಂಡು ಇತರ ರಾಜ LBW ಎರಡನೇ ಹೋದರೆ ಆಘಾತ. ರಾಜ ಸಾಲಿಗ್ರಾಮ ವಾಪಸ್. ಗಣೇಶ್ ಫ್ರೆಂಡ್ಸ್ಗೆ ಬಹುಶಃ ಈ ಒಂದು ವೆರಿ ಇಂಪಾರ್ಟೆಂಟ್ ಅರ್ಲಿ ಬ್ರೇಕ್ ಥ್ರೂ. ರಾಜ ಸ್ವತಃ ವಾಪಸ್ ಆಗ್ತಾ ಇದ್ದಾರೆ. ಎರಡನೇ ಹೋದರಿ ಆಘಾತ 13ಕ್ಕೆ 2. ಪ್ರಕೃತಿ ಜಾನ್ಸನ್ ಆರಂಭಿಕ ಕುಸಿತಕ್ಕೊಳಗಾಗ್ತಾ ಇದೆ. ಈ ನಮ್ದೇ ಅನ್ನೋದಕ್ಕೆ 17 ಮಳೆಗಾಲ ಆಯ್ತು. ಅಂಗಡ ಒಳಭಾಗದ ತಮ್ಮತ್ತೂರು ದಾಂಡಿಗರ ಸೇರ್ಪಡೆ ನಿಖಿಲ್ ಬಂದ್ರು. ಚೆನ್ನೈ RCBಯ ಪಂದ್ಯ. ಚೆನ್ನೈಗೆ 17 ಎಸೆತ 34ರ ಅವಶ್ಯಕತೆ. ಈ ಪಂದ್ಯಾಟ ಚಿನ್ನಸ್ವಾಮಿಯಲ್ಲಿ ನಡೀತಾ ಇದೆ. ವಸ್ತುಶಃ ರೇಸ್ನಿಂದ ಹೊರಕ್ಕೆ ಬಿದ್ದ ಚೆನ್ನೈ
ಈ ತನ್ಮಧ್ಯೆ ಮತ್ತೆ ಪಂದ್ಯಾಟ ಮುಂದುವರಿಕೆ ಅಂಗಡ ಒಳಭಾಗವನ್ನ ಕಾಣ್ತಾ ಇದೆ. ನಿಖಿಲ್ಗೆ ಸಂದ ಚೆಂಡು ಲಕ್ಷ್ಮೀದಲ್ಲಿ ಬಹಳ ಶುದ್ಧವರಿತ ಒಂದು ಕ್ಲೋಸ್ ಟರ್ನ್ ಆಗಿತ್ತು ಈ ಒಂದು ಚೆಂಡು. ಆದ್ರೆ ಓಟ್ಗಳು ಮಾಡ್ತಾ ಇಲ್ಲ. ಉತ್ತಮ ರೀತಿಯ ಒಂದು ಎಸವು ಕೂಡ. ಕೊನೆ ಹಂತದಲ್ಲಿ ವೈಡ್ ಬಾಲಿನ ಒಂದು ತೀರ್ಪನ್ನ ನೀಡಿದ್ರು. ವೈಡ್ ಬಾಲ್ ಡಿಸಿಷನ್ ಬರುವುದರ ಮುಖೇನ ಮತ್ತೆ ಒಂದು ಓಟದ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ಮತ್ತೆ ಪಂದ್ಯಾಟದ ಮುಂದರಿಗೆ ಅಂಗಡ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ಈ ವೈಟ್ ಬಾಲ್ ಮುಖೇನ ತಡ ಮೊತ್ತ 14-2. ಪ್ರಕೃತಿ ಜಾನ್ಸನ್ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಗಣೇಶ್ ಫ್ರಾನ್ಸ್ ಬ್ಯಾನರ್ಗಳ ಮುಂಭಾಗದಲ್ಲಿದ್ದವರು ದಯವಿಟ್ಟು ಹಿಂದಕ್ಕೆ ಸರಿಬೇಕು. ಈತನ ಮಧ್ಯೆ ಪಂದ್ಯಾಟ ಮತ್ತೆ ಮುಂದುವರಿಕೆ ಅಂಗಡ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ಲೋಹಿತ್ ಸ್ಕಾರಿಕ ಭಾಗವನ್ನು ಕಂಡುಕೊಂಡ್ರು. ಓವರ್ ಟೈಮ್ ದಯವಿಟ್ಟು ಗಮನಿಸಿ. ನೀವು ಬಾಲ್ ಟು ಬಾಲ್ ನಿಮ್ ಡಿಸ್ಕಷನ್ ಇದನ್ನೆಲ್ಲ ಮುಂದುವರಿಸಿಕೊಂಡು ಹೋದ್ರೆ ಲಿಮಿಟೆಡ್ ಟೈಮ್ ಆದ ಕೂಡಲೇ ನಾವು ಸೂಚಿಸ್ತೇವೆ. ಆ ನಿಟ್ಟಲ್ಲಿ ಇವಾಗಲೇ ಪಂದ್ಯದ ಮೊದಲ 3 ಓವರ್ಗಳು ಮುಕ್ತಾಯವನ್ನು ಕಂಡುಕೊಳ್ಳುವ ಮುಖೇನ ತಳ ಮೊತ್ತ 14-2. ಇನ್ನು 3 ಓವರ್ಗಳನ್ನು ಮುಗಿಸೋದಕ್ಕೆ ಕೇವಲ 10 ನಿಮಿಷಗಳು ಮಾತ್ರ ಬಾಕಿ ಇದೆ. ಗಣೇಶ್ ಅವರು ಈಗಲೇ ತಿಳಿಸ್ತಾ ಇದ್ದೇವೆ, ಲಾಸ್ಟ್ 10 ಮಿನಿಟ್ಸ್ ಓನ್ಲಿ. 4ನೇ ಓವರ್ಗೆ ಇವಾಗ ಅಪ್ಪಿ ಮತ್ತೆ ಸ್ಕಾರಿಕ ಭಾಗವನ್ನು ಕಂಡುಕೊಂಡ್ರು ಗಣೇಶ್ ಇಲವನ್ನ ಪರವಾಗಿ. ಬ್ಯಾನರ್ಗಳಿಗೆ ಸೀಮಿತ. ಅಂಗಡ ಒಳಭಾಗದಲ್ಲಿ ಇವಾಗ 4ನೇ ಓವರ್ ಅಪ್ಪಿಯ ಸ್ಕಾರಿಕ ಭಾಗವನ್ನು ಕಂಡುಕೊಂಡ್ರು. 9.5 ನಿಮಿಷ ಇದೆ ಗಮನಿಸಿ. 3 ಓವರ್ಗಳನ್ನು ಮುಗಿಸೋದಕ್ಕೆ ಗಣೇಶ್ ಇಲವನ್ ಆಶೀಶ್ ಅಲೆವೂರ್ಗೆ ಸಂದ ಚೆಂಡು ರಿವರ್ಸ್ ಶಾಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಕ್ಯಾಚ್ ಆಗೋ ಅವಕಾಶ ಇತ್ತು ಗಲ್ಲಿ ಭಾಗದಲ್ಲಿ. ಈ ತನ್ಮಧ್ಯೆ ಒಂದು ಓಟ ಸೇರ್ಪಡೆ. ತನ್ನ ಮೊತ್ತ 15 ಓಟಗಳು. ಇದುವರೆಗಿನ ಒಂದು ಹಂತದಲ್ಲಿ ಬಹಳ ಸುತ್ತಮರಿತೆಯ ಎಸೆತಗಾರಿಕೆ ಭಾಗವನ್ನು ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸ್ತಾ ಇರುವಂತಹ ಗಣೇಶ್ ತುಂಬೆ ಅವರ ಮುಂದಾಳುತ್ತದೆ ಈ ಒಂದು ತಂಡ. ಅಜಿತ್ ಕಾಣಿಗ ನಾಯಕತ್ವದಲ್ಲಿ ಆಡ್ತಾ ಇದೆ. ಗಣೇಶ್ ಫ್ರಾನ್ಸ್ ಮತ್ತು ಉತ್ತಮರಿತ ಹೊಡೆತ ನಿಖಿಲ್ ಮುಖೇನ ಡೀಪ್ ಮಿಡಾನ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ 16. ಹಿಂದಿನ ಒಂದು ಪಂದ್ಯಾಟ ಕೂಡ ಬಹಳಷ್ಟು ಪ್ರಯಾಸದಲ್ಲೇ ಟೈಯನ್ನು ಮಾಡಿಕೊಂಡ ಪ್ರಕೃತಿ ಜಾನ್ಸನ್. ಇಲ್ಲೂ ಕೂಡ ಗಣೇಶನ ಹುಡುಗರು ಮೊದಲ ಹಂತದ ಒಂದು ಮೇಲುಗೈಯನ್ನು ದಾಖಲಿಸ್ತಾ ಇದ್ದಾರೆ. ಇದಾದ ಬಳಿಕ ಫ್ರೆಂಡ್ಸ್ ಹಾಗೂ ಇಜಾನ್ ನಡುವಣ ಪಂದ್ಯಾಟ ಇರುತ್ತೆ.
ಅಂಗಣ ಒಳಭಾಗದಲ್ಲಿ ಮತ್ತೊಂದು ಬಹಳಷ್ಟು ಉತ್ತಮ ದಾಖಲಾಗ್ತಾ ಇದೆ ತನ್ಮೂಲಕವಾಗಿ. ಗ್ರೌಂಡ್ ಮ್ಯಾನ್ ಸಂದೀಪ್ ಅವರು ಇಮಿಡಿಯೇಟ್ ಬರ್ಬೇಕನ್ನೋದಾಗಿ ನಮ್ಮನ್ನ ಕೇಳ್ತಾರೆ. ಆಶೀಶ್ ಅವರು ಮತ್ತೆ ರಿವರ್ಸ್ ಶಾಟ್ ವಿಕೆಟ್ ಕಂಡುಕೊಂಡ್ರು. ಓಟಗಳು ಬರ್ತಾ ಇಲ್ಲ. ಗ್ರೌಂಡ್ ಮ್ಯಾನ್ ಸಂದೀಪ್ ಅವರು ವೆರಿ ಇಂಪಾರ್ಟೆಂಟ್ ಆಗಿ ಮೆಸೇಜ್ ಕಡೆ ಬರಬೇಕು ಕೇಳ್ತಾ ಇದ್ದೇವೆ. ಈ ಹಂತದಲ್ಲಿ ಆಶೀಶ್ ಅವರು ಎಸ್ ಅಂತ ಈ ಒಂದು ರಿವರ್ಸ್ ಶಾಟ್ ಡೀಪ್ ಶಾಖ ಅವರ ಸುಭಾಗದಲ್ಲಿ ಮತ್ತೆ ಸಿಮರಕರವಾಗಿ ಅವರ ಕಾಣ್ತಾ ಇದೆ. ಬೌಂಡ್ರಿ ಬಹಳಷ್ಟು ಪ್ರಯತ್ನವನ್ನು ಪಟ್ಟ ಅಜಿತ್ ಖಾನ್. ಅಂತಿಮ ಹಂತದಲ್ಲಿ ಚೆಂಡು ಡೀಪ್ ಶಾಖ ಕವರ್ಸ್ ಅಲ್ಲಿ ಬೌಂಡ್ರಿ ದಾಖಲಾಗುವುದರ ಮುಖೇನವಾಗಿ ಒಟ್ಟಾರೆ ಇವಾಗ ತಳ ಮೊತ್ತ 20 ತಲುಪ್ತಾ ಇದೆ. ಈತನ ಮಧ್ಯೆ 4ನೇ ಓವರ್ನ ಕೊನೆ ಒಂದೇ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಇದಾದ ಬಳಿಕ ಮುಂದಿನ ಪಂದ್ಯ ಫ್ರೆಂಡ್ಸ್ ಬೆಂಗಳೂರು ಈಸಾನ್ ಉಡುಪಿ ಮುಖಾಮುಖಿ ಆಗ್ತದೆ. ಆ ನಿಟ್ಟಲ್ಲಿ ಮತ್ತೊಂದು ಲೋ ಫುಲ್ ಟಾಸ್. 4ನೇ ಓವರ್ ಕೊನೆ ಚೆಂಡಲ್ಲಿ ಮತ್ತೆ ರಿವರ್ಸ್ ಶಾಟ್ ಅನ್ನು ಆಶೀಶ್ ಆಡಿದ್ರು. 21 ಓಟ ದಾಖಲಾಗ್ತಾ ಇದೆ. ಪ್ರಕೃತಿ ಜಾನ್ಸನ್ ಎರಡೂ ತಂಡಗಳು ಕೂಡ ಫ್ರೆಂಡ್ಸ್ ಹಾಗೂ ಇಜಾನ್ ನಾಯಕರು ಟಾಸಿ ಬರಬೇಕನ್ನೋದ ಕೇಳ್ತಾ ಇದ್ದೇವೆ. ಬೆಂಗಳೂರು ಫ್ರೆಂಡ್ಸ್ ಹಾಗೂ ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಏಳೂವರೆ ನಿಮಿಷ ಗಮನಿಸಿ. 2 ಓವರ್ಗಳ ಮುಕ್ತಾಯಕ್ಕಿರ್ತದೆ. 5ನೇ ಓವರ್ಗೆ ಮತ್ತೊಬ್ಬ ಬೌಲರ್ ಪರಿಚಯವನ್ನು ಮಾಡ್ತಾ ಇರುವಂತಹ ಗಣೇಶ್ ಫ್ರೆಂಡ್ಸ್. ಇವಾಗಲೇ 4 ಓವರ್ಗಳ ಮುಕ್ತಾಯ 21 ತಳ ಮೊತ್ತ 2 ಹುದ್ದೆಗಳ ಆಘಾತವನ್ನು ಕಂಡುಕೊಂಡು ಪ್ರಕೃತಿ ಜಾನ್ಸನ್ ಆಡ್ತಾ ಇದ್ದಾರೆ. ಅಗರಾಳ ಭಾಗದಲ್ಲಿ ವೈಬಿ ಪ್ರವೀಣ ಎಸ್ಗಾಡಿಕ ಭಾಗದಲ್ಲಿ ಆಡ್ತಾ ಇದ್ದಾರೆ. ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ಹಗಲು ರಾತ್ರಿಯ ಪಂದ್ಯಕೂಟ ಸಾಗ್ತಾ ಇದೆ. ವೈಬಿ ಎಸ್ ಅಂತ ಒಂದು ಚೆಂಡು ಮಿಥುನ್ ಕಾರ್ಗಾಲಿ ಮಾಡಿ ಲಾಂಗ್ ಆನ್ ಭಾಗದಲ್ಲಿ ಒಂದು ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಪ್ರಕೃತಿ ಫೈಟರ್ಸಿನ ಮತ್ತೊಬ್ಬರ ಪ್ರಮುಖ ಆಟಗಾರ ಆಶೀಶ್ ಅವರು ಈತನ ಮಧ್ಯೆ ವಾಪಸ್ ಆದ್ರು. 21ಕ್ಕೆ 3ನೇ ಹುದ್ದೆಯನ್ನು ಕಳ್ಕೊಂಡ್ರು ಪ್ರಕೃತಿ ಜಾನ್ಸನ್. ವಿಘ್ನೇಶ ಹೊಸ ದಾಂಡಿಗನ ಸೇರ್ಪಾಡು. ಬಹಳಷ್ಟು ಮಂದಿ ಅನುಭವಿ ಆಟಗಾರರ ಒಂದು ಅನುಪಸ್ಥಿತಿಯಲ್ಲಿ ಇಂಥದ್ದೊಂದು ಪ್ರತಿಷ್ಠಿತ ಟೂರ್ನಮೆಂಟ್ ಅನ್ನು ಆಡ್ತಾ ಇದ್ದಾರೆ ಪ್ರಕೃತಿ ಜಾನ್ಸನ್. ಇತ್ತೀಚೆಗಷ್ಟೇ ಕ್ರೀಡಾ ಋತುವಿನ ಕೆಲವೊಂದು ಪ್ರಮುಖ ಟೂರ್ನಿಗಳ ಫೈನಲ್ ಪ್ರವೇಶವನ್ನ ಮಾಡಿದಂತಹ ಈ ಒಂದು ತಂಡ ದಾವಣಗೆರೆ 17ನೆಯ ಶಾಮನೂರು ಡೈಮಂಡ್ ಪ್ರಶಸ್ತಿಯನ್ನ ಜಯಿಸಿರುವಂತಹ ತಂಡವೂ ಕೂಡ. ಅಣ್ಣ ಫ್ರೆಂಡ್ಸಿನ ನಾಯಕರು ಬಂದ್ರು. ಇಜಾನಿನ ನಾಯಕ ಸಂಪತ್ ಬೈಲಕೆರ ಟಾಸಿ ಬರ್ಬೇಕನ್ನೋದ ಕೇಳ್ತಾ ಇದ್ದಾರೆ. ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಕ್ಯಾಪ್ಟನ್ ಬೈಲಕೆರ ಸಂಪತ್ ಅವರು ಬರಬೇಕು. ವಿಘ್ನೇಶ ಬಂದ್ರು ಹೊಸ ದಾಂಡಿಗ. ವೈಬಿ ಈ ಬಾರಿ ಈ ಒಂದು ಚೆಂಡು ಸ್ಕ್ವೇರ್ ಲಾಗಿನ ಸಿಮರ ಕ್ಯಾಚಿನಲ್ಲಿ ವಿಘ್ನೇಶ್ ಹೊಡೆತ ಕ್ಯಾಚ್ ಮುಖೇನವಾಗಿ ಜಾನ್ಸನ್ ಮತ್ತೊಂದು ಹೋದರಿ ಆಘಾತವನ್ನು ಕಂಡುಕೊಂಡ್ರು.
ಮೂರನೆಯ ಹೋದರಿ ಆಘಾತವನ್ನ ಕಂಡಂತ ಪರಿಸ್ಥಿತಿಯಲ್ಲಿ ಥರ್ಡ್ ಡಿಸಿಷನ್ ಬಂದಿದೆ ನೋಡಿ, ಔಟ್ ಅನ್ನೋದಾಗೆ ಇದೆ. ಮೂರನೇ ವಿಕೆಟ್ ವಿಘ್ನೇಶ್ ವಾಪಸಾತಿಯನ್ನ ಕಂಡ್ರು. ಒತ್ತಡಕ್ಕೆ ಸಿಲುಕ್ತಾ ಇರುವಂತಹ ತಂಡ ಈ ಹಂತದಲ್ಲಿ ಪ್ರಕೃತಿ ಜಾನ್ಸನ್ ಮತ್ತೊಂದು ಹೊಸ ದಾಂಡಿಗನ ಸೇರ್ಪಡೆ. ಅಂಗಣ ಒಳಭಾಗದಲ್ಲಿ ಹೊಸ ದಾಂಡಿಗನ ಸೇರ್ಪಡೆ. ಇಮ್ರಾನ್ ಎಂಟ್ರಿಯನ್ನ ಪಡ್ಕೊಂಡ್ರು. ಕ್ಷಮಿಸಿ, ಇದು ಇಮ್ರಾನ್ ಅಲ್ಲ, ಸೂರ್ಯ. 5ನೇ ಓವರ್ ಚಾತಿಯಲ್ಲಿ ಇನ್ನು ಕೂಡ 4 ಎಸ್ಗಳು ಬಾಕಿ ಇದೆ. ಪಂದ್ಯಾಟ ಮುಂದರಿಕೆ ಆಗ್ತಾ ಇದೆ. ವೈಬಿ ಮತ್ತೆ ಸ್ಕಾರಿಕ ಭಾಗವನ್ನ ಕಂಡುಕೊಂಡು 3ನೇ ಚೆಂಡಿಗಾಗಿ 5ನೇ ಓವರ್ನಲ್ಲಿ ಸೂರ್ಯ ಓಟವನ್ನು ದಾಖಲಿಸ್ತಾ ಇಲ್ಲ. ಮೊದಲ ಪಂದ್ಯದ ರೀತಿಯಲ್ಲೇ ಬಹುಶಃ ಪ್ರಕೃತಿ ಜಾನ್ಸನ್ ಬ್ಯಾಟಿಂಗ್ ಇಲ್ಲೂ ಕೂಡ ಮತ್ತೆ ಕೈ ಕೊಡ್ತಾ ಇದೆ. ತಳ ಮೊತ್ತ 21. 5ನೇ ಓವರ್ ಅಲ್ಲಿ ಮತ್ತೆ ಪ್ಯಾಡ್ ಮೇಲೆ ಬರ್ಕೊಂಡ ಚೆಂಡು, ಒಂದೋಟ ಸೇರ್ಪಡೆ. 22 ಲ್ಯಾಕ್ ಬೈ ಮುಖೇನವಾಗಿ ಒಂದೋಟ ಇಲ್ಲಿ ದಾಖಲಾಗ್ತಾ ಇದೆ. 22 ಫಾರ್ ಲಾಸ್ ಆಫ್ ವಿಕೆಟ್ ನಂಬರ್ 4. ಕುತೂಹಲಕಾರಿ ಪಂದ್ಯಾಟ. ಮತ್ತೆ ಪಂದ್ಯಾಟದ ಮುಂದುವರಿಕೆ. ಈ ಬಾರಿ ಕೂಡ ಡೀಪ್ ಕವರ್ ಸಿಮರ ಕ್ಯಾಚಿನಲ್ಲಿ ಬಹಳ ಸುತ್ತಮುತ್ತ ಹೊಡೆತ. ಒಂದೊಂದು ಚೊರ ಸೇರ್ಪಡೆ ನಿಖಿಲ್ ಬಾರಿ 2ನೇ ಓಟವನ್ನು ಕ್ಲಿಯರ್ ಮಾಡಿ ಶಟ್ ಔಟ್ ಮಾಡಿರುವಂತ ಆಟಗಾರ ನಿಖಿಲ್ ಮುಖೇನ ಓಟ ಬರ್ತಾ ಇದೆ. ಈ ಹಂತದಲ್ಲಿ ತಳ ಮೊತ್ತ 23. ಬೆಂಗಳೂರಿನಲ್ಲಿ RCB ವಿರುದ್ಧ ಚೆನ್ನೈಗೆ 3ಕ್ಕೆ 6 ಓಟದ ಅವಶ್ಯಕತೆ. ಈ ತನ್ಮಧ್ಯೆ ಮತ್ತೊಂದು ಬಹಳ ಸುತ್ತಮುತ್ತ ಎಸೆ ದಾಖಲಾಗ್ತಾ ಇದೆ ಅಂಗಣ ಒಳಭಾಗದಲ್ಲಿ. ಕೊನೆ ಹಂತದಲ್ಲಿ YBS ಅಂತ ಈ ಒಂದು ಚೆಂಡು. ಓವರ್ ಮುಕ್ತಾಯವೂ ಕೂಡ 5ನೇ ಓವರ್ನ ಮುಕ್ತಾಯದ ಹಂತದಲ್ಲಿ 24ಕ್ಕೆ 4. ಪ್ರಕೃತಿ ಜಾನ್ಸನ್ ಕೊನೆ ಒಂದು ಓವರ್ನಲ್ಲಿ ಇವಾಗ ಅದೆಷ್ಟು ಓಟಗಳನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಯಾರು ಇಜಾನಿನ ಕ್ಯಾಪ್ಟನ್ ಬರಬೇಕು? ಸಂಪತ್ ಬೈಲಕೆರ. ಆಲ್ರೆಡಿ ಫ್ರೆಂಡ್ಸ್ ನಾಯಕರು ಬಂದಿರೋದ್ರಿಂದ ಕ್ಷೇತ್ರ ರಕ್ಷಣೆ ಬದಲಾವಣೆ ಕೊನೆಯವರೆಗಾಗಿ ಬರ್ತಾ ಇರುವಂತಹ ಬೌಲರ್ ಅಜಿತ್ ಗಾಡಿಗೆ ಸ್ಕಾರಿಕ ಭಾಗವನ್ನ ಕಂಡುಕೊಂಡ್ರು. ಗಣೇಶಲವನ್ನ ನಾಯಕ ಈ ಬಾರಿ ಸ್ಕಾರಿಕ ಭಾಗವನ್ನ ಕಂಡುಕೊಳ್ತಾ ಇದ್ದಾರೆ. ಅಂತಿಮ ಓವರ್ ಮೊದಲ ಚೆಂಡು. ಸೂರ್ಯ ಈ ಬಾರಿ ಒಂದು ಸುಲಭದ ಕ್ಯಾಚ್ ಅನ್ನು ಸ್ಕ್ವೇರ್ ಲೆಗ್ ಫೀಲ್ಡರ್ಗೆ ನೀಡಿದ್ರು. ಸುಲಭದ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರ ಮುಖೇನ ಈ ಬಾರಿ ಒಟ್ಟಾರೆ 1, 2 ಕೊನೆ ಹಂತದಲ್ಲಿ 3 ಓಟಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಅಣ್ಣ ಬೌಂಡ್ರಿ ಚೆಕ್ ಮಾಡ್ಕೊಳ್ಳಿ.
ಅಂಗಡ ಒಳಭಾಗದಲ್ಲಿ ತರ್ಮದ RCB ಚೆನ್ನೈಯ ವಿರುದ್ಧ ಜಯವನ್ನು ದಾಖಲಿಸಿದ್ರು. ಅಂಪೈರ್ ಗಮನಕ್ಕೆ ಇದು ಬೌಂಡ್ರಿ ಅನ್ನೋದಾಗಿ ಸೂಚನೆ ಬಂದಿದೆ. ಇವಾಗಿನ ಫೀಲ್ಡಿಂಗು ಥರ್ಡ್ ಅಂಪೈರ್ ಡಿಸಿಷನ್ ಪ್ರಕಾರ ಬೌಂಡ್ರಿ ಅನ್ನೋದಾಗಿ ಹೇಳಿದ್ದಾರೆ. ಪಂದ್ಯಾಟ ಮುಂದುವರಿಸಿ ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಮೈದಾನದ ಒಳಭಾಗಕ್ಕೆ ಬಾಕಿಯವರು ಯಾರು ಹೋಗಬೇಡಿ ದಯವಿಟ್ಟು.
ಸಂಘಟಕರು ಇಮಿಡಿಯೇಟ್ ಆಗಿ ಈ ಸಂದರ್ಭ ಎರಡು ತಂಡಗಳ ನಾಯಕರನ್ನ ಕರೆದೊಂದು ಡಿಸಿಷನ್ ಅನ್ನ ಮಾಡಿಕೊಳ್ಳಿ ಬೇಗ, ಇಮಿಡಿಯೇಟ್, ಇಲ್ಲಾಂದ್ರೆ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಮುಂದಕ್ಕೆ 4 ಪಂದ್ಯಗಳು ಇವತ್ತು ಬಾಕಿ ಇದೆ. ಇದಾದ ಬಳಿಕ ಇಜಾನ್ ಸ್ಪೋರ್ಟ್ಸ್ ಕ್ಲಬ್ನ ತಂಡ ಫ್ರೆಂಡ್ಸ್ ಬೆಂಗಳೂರನ್ನು ಎದುರಿಸಾರೆ. ಅಣ್ಣ, 2 ಕ್ಯಾಪ್ಟನ್ ಆರ್ಗನೈಸರ್ ಕಿರಣ್ ಮಾತ್ರ ಅಲ್ಲಿ ಲೈವ್ ರೂಮಿಗೆ ಹೋಗಿ, ಬೇರೆ ಯಾರು ಹೋಗಂಗಿಲ್ಲ.
ಹಲೋ, ದಯವಿಟ್ಟು ಗಮನಿಸಿ, ಈ ಚೆಂಡಿನ ಡಿಸಿಷನ್ ಏನನ್ನೋದನ್ನ ತಿಳಿಸಬೇಕು. ಮತ್ತು ಪುನಃ ಅದಕ್ಕೊಂದು ಕತೆ ಆಗೋದು ಬೇಡ. ವಿಜಯಣ್ಣ ಏನಂತೆ? ಡಾಟ್ ಬಾಲ್ ಬೌಂಡ್ರಿ ಸೇರ್ಪಡೆ ಇಲ್ಲ, ಯಾವುದೂ ಇಲ್ಲ. ಆ ಬೌಂಡ್ರಿ ಸೇರ್ಪಡೆ ಪ್ಲಸ್ ವೆರಿ ನೆಕ್ಸ್ಟ್ ಬಾಲ್ ಡಾಟ್. ಯಸ್, ತಳ ಮೊತ್ತ 28. ಪಂದ್ಯದ ಮುಂದರಿಕೆ ಮತ್ತೆ ಅಂಗಡ ಒಳಭಾಗವನ್ನು ಕಾಣ್ತಾ ಇದೆ. ಲಾಸ್ಟ್ ಓವರ್ ಅಜಿತ್ ಕಾಡಿಗ ಈ ಬಾರಿ ಬಹಳ ಸಮರ್ಥದ ರನ್ ಮಾಡೋ ಅವಕಾಶ ಇತ್ತು. ಅಂಗಡ ಒಳಭಾಗದಲ್ಲಿ ಸುಲಭದ ಅವಕಾಶವನ್ನು ಮತ್ತೆ ಕೈ ಚೆಲ್ತಾ ಇರುವಂತಹ ಗಣೇಶ್ ಫ್ರೆಂಡ್ಸಿನ ಆಟಗಾರರು. ಈ ತನ್ಮಧ್ಯೆ ತಳ ಮೊತ್ತ ಕೂಡ 29ಕ್ಕೆ 4 ಉದ್ದರಿಯನ್ನು ಕಳ್ಕೊಂಡಿದ್ದಾರೆ. ಕೊನೆ ಓವರ್ ಚಾತಿಯನ್ನು ಕಳ್ಕೊಳ್ತಾ ಇದೆ. ಸಾಗರ ಫ್ರೆಂಡ್ಸ್ ಆಶೆ ನಡೀತಾ ಇರುವಂತಹ ಹಗಲು ರಾತ್ರಿಯ ರಾಷ್ಟ್ರೀಯ ಮಟ್ಟದ ಸಾಗರ ಫ್ರೆಂಡ್ಸ್ ಇಲ್ಲಿ ಸಾಗ್ತಾ ಇದೆ. ಮೂರು ರಸ್ಗಳು ಇನ್ನು ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ಅಜಿತ್ ಕಾಡಿಗ ಉತ್ತಮ ರೀತಿಯ ಸೇವನ ಕಂಡ್ರು. ಶಾರ್ಟ್ ರೈಸಿಂಗ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ. ನಿಖಿಲ್ ಆಡ್ತಾ ಇದ್ದಾನೆ ಈ ಹಂತದಲ್ಲಿ. ಮುಂದಿನ ಪಂದ್ಯ ಬೆಂಗಳೂರಿನ ಫ್ರೆಂಡ್ಸ್ ವರ್ಸಸ್ ಈಸಾನ್ ಉಡುಪಿ ತಂಡಗಳು ಪಂದ್ಯಾಟವನ್ನು ಆಡುತ್ತೆ. ಲಾಸ್ಟ್ 2
ಕೊನೆ ಹಂತದಲ್ಲಿ ಮತ್ತೊಂದು ಬಹಳ ಸಮರ್ಥ ಹೊಡೆತ. ಮೆಡ್ಡಿಗಡೆ ಭಾಗದಲ್ಲಿ ನಿಖಿಲ್ ಮುಖೇನವಾಗಿ 2 ಓಟದ ಸೇರ್ಪಡೆ. ತಂಡದ ಮೊತ್ತ 31-4. ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ರಾಷ್ಟ್ರೀಯ ಮಟ್ಟದ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ ಸಾಗರ ಫ್ರೆಂಡ್ಸ್ ಟ್ರೋಫಿ. ಆ ನಿಟ್ಟಲ್ಲಿ ಅಂತಿಮ ಚೆಂಡು ಮತ್ತೆ ರಿವರ್ಸ್ ಶಾಟ್ ಹಂತದಲ್ಲಿ 1 ಓಟವನ್ನು ಪೂರೈಕೆ ಮಾಡಿಕೊಂಡ್ರು. 32ಕ್ಕೆ 5ನೇ ವಿಕೆಟ್ ಪತನ. ಆ ನಿಟ್ಟಲ್ಲಿ ಒಂದು ಪಂದ್ಯ ಜಯಕ್ಕಾಗಿ ಗಣೇಶ್ ಫ್ರೆಂಡ್ಸ್ 36 ಎಸೆತ 33 ಓಟಗಳ ಅವಶ್ಯಕತೆ. 36 balls are remaining now. 33 runs to win. ಮತ್ತೊಂದು ಲೋ ಸ್ಕೋರಿಂಗ್ ಮ್ಯಾಚ್ ಅಲ್ಲಿ ಇವಾಗ ಅದ್ಯಾವ ರೀತಿಯ ಆಟವನ್ನು ಇಲ್ಲಿ ಆಡ್ತಾರೆ ನೋಡಬೇಕಾಗಿದೆ. ಪ್ರಕೃತಿ ಜಾನ್ಸನ್ ಸಾಗರ ಫ್ರೆಂಡ್ಸ್ ಹಾಗೂ ತನ್ಮೂಲಕ ಇಸಾನ್ ಮತ್ತು ಬೆಂಗಳೂರಿನ ಫ್ರೆಂಡ್ಸ್ ತಂಡ ಟಾಸ್ ಕಾರ್ಯಕ್ರಮ ನಡೆಸಿಕೊಡಿ ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇತ್ತ ವೀಕ್ಷಣೆಯಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಪ್ರಶಾಂತ್ ಅಂಬಲಪಾಡಿ ಮುಂದಿನ ಹಂತಕ್ಕಾಗಿ. ಧನ್ಯವಾದಗಳು ವಿನಯ್ ಅವರೇ. ಮತ್ತೊಂದು ಹೋರಾಟಕಾರಿ ಪಂದ್ಯ ಅಂಗಣದ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. 36 ಚೆಂಡು 33ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಅದ್ಯಾವ ರೀತಿಯಲ್ಲಿ ಮೊತ್ತವನ್ನು ಚೇಸ್ ಮಾಡುವ ಹಂತದಲ್ಲಿ ಯಶಸ್ಸನ್ನು ಕಾಣ್ತಾರೆ ಅಂತ ನೋಡಬೇಕಾಗಿದೆ. ತಪಸ್ವಿ ಎಲೆಕ್ಟ್ರಿಷಿಯನ್ ಸ್ವಲ್ಪ ಬನ್ನಿ. ಮೂವತ್ತ 3 ಓಟಗಳ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಮೂವತ್ತಾರು ಚೆಂಡು 33 ಓಟಗಳ ಒಂದು ಸವಾಲನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಮುಂದ್ಗಡೆ ಇರ್ತಕ್ಕಂಥ ಸ್ಟೇಜ್ ಮುಂದ್ಗಡೆ ಇರ್ತಕ್ಕಂಥ ವೀಕ್ಷಕರು ದಯವಿಟ್ಟು ಸೈಡ್ ಬರಬೇಕು. ಸ್ಟೇಜ್ ಮುಂಭಾಗದಲ್ಲಿ ಇರ್ತಕ್ಕಂಥವ್ರು ಸೈಡ್ ಬರಬೇಕು, ಅದು ರಿಕ್ವೆಸ್ಟ್, ಅನ್ಯತೆ ಭಾವಿಸ್ಬಾರ್ದು. ಕೂತವ್ರು ತೊಂದರೆ ಇಲ್ಲ, ನಿಂತವ್ರು ಸೈಡ್ ಬರ್ರಿ. ಓಕೆ. ಮೂವತ್ತ 3ರ ಸವಾಲನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಅಜಿತ್ ಗಾಣಿಗೆ ಮತ್ತು ಅಜಿತ್ ಗಾಣಿಗ ಮತ್ತು ಸಚಿನ್ ಆರಂಭಿಕ ಹಂತದ ಆಟಗಾರ ರಂಗಣಕ್ಕೆ ಬರ್ತಾ ಇದ್ದಾರೆ. ಪ್ರತಿ ಚೆಂಡು 1 ಓಟವನ್ನು ದಾಖಲಿಸಿದ್ರು ಕೂಡ ಸುಲಭವಾಗಿ
ಚೇಸ್ ಮಾಡಬಲ್ಲಂತ ಒಂದು ಸಾಮರ್ಥ್ಯದ ಪಂದ್ಯ. ಅದ್ಯಾವ ರೀತಿಯಲ್ಲಿ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ದಿನದ ಮೊದಲ ಪಂದ್ಯ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳಗಿನ ಅವಧಿಯ ಮೊದಲ ಪಂದ್ಯ ಒಂದು ಅಂತಿಮ ಹಂತದ ಒತ್ತಡಕ್ಕೆ ಸಿಲುಕಿರ್ತಕ್ಕಂಥ ತಂಡ ಒಂದು ಹಂತದಲ್ಲಿ ಅನುಭವವನ್ನು ದಾರೆಗೆ ಓರೆ ಹಚ್ಚುವ ಮುಖಾಂತರವಾಗಿ ಪಂದ್ಯವನ್ನು ಸಮಬಲ ಮಾಡಿಕೊಂಡ್ರು. ಇವಾಗ ಹೋರಾಟದ ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಾಣಬಲ್ಲಂತಹ ಸಾಧ್ಯತೆ ಅಂಕಣ ತೆರೆದಿಡ್ತಾ ಇದೆ. ಅಣ್ಣ ನಿಖಿಲ್ ಎಸ್ಗಾರಿಗೆ ಭಾಗದಲ್ಲಿ ಸೂರ್ಯ ಎಸ್ಗಾರಿಗೆ ಭಾಗದಲ್ಲಿ ಸೂರ್ಯ ಎಸ್ಗಾರಿಗೆ ಭಾಗದಲ್ಲಿ 33 ಎಸೆತ 36 ಎಸೆತ 33 ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. ಕ್ಷಮಿಸಿ, ಹೊಸ ಬೌಲರ್ ಸಂಜಯ್. ಅಲ್ಲಿ 12ನೇ ಆಟಗಾರರನ್ನು ಎರಡೂ ತಂಡಗಳು ಕಳಿಸಿಕೊಡಿ. ಮೊದಲ ಚೆಂಡು ಪವರ್ ಪ್ಲೇ ಜಾರಿಯಲ್ಲಿದೆ. ಮೊದಲ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. 33ರ ಒಂದು ಸವಾಲನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂತಹ ತಂಡ ಒಂದು ಹಂತದ ಲೆಕ್ಕಾಚಾರದ ಆಟವನ್ನು ಆಡಿದ್ರು ಕೂಡ ಜಯಿಸಬಲ್ಲಂತಹ ಸಾಮರ್ಥ್ಯದ ಪಂದ್ಯ. ಇಲ್ಲಿ ಅದ್ಯಾವ ರೀತಿಯ ಫಲಿತಾಂಶ ದಾಖಲಾತಿಯನ್ನು ಕಾಣ್ತದೆ ಅಂತ ನೋಡಬೇಕಾಗಿದೆ. ಓಟಗಳಿಗೆ ಅಂತಿಮ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಇಂದು ಎರಡನೇ ಲೀಗ್ನ ದ್ವಿತೀಯ ಪಂದ್ಯ ಅಂಕಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಇನ್ನು 4 ಪಂದ್ಯಗಳು ಇವತ್ತು ಸಾಗಬೇಕಾಗಿದೆ. ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಎರಡೂ ತಂಡದ ಕ್ಯಾಪ್ಟನ್ಸ್ ಟಾಸಿಗೆ ಬನ್ನಿ. ಮತ್ತೆ ಸಂಜಯ್ 3ನೇ ಚೆಂಡಿಗಾಗಿ ಪವರ್ ಪ್ಲೇ ಜಾರಿಯಲ್ಲಿ ಇದ್ರೂ ಕೂಡ ನಿರೀಕ್ಷಿತ ಹಂತದ ಓಟುಗಳ ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಮೊದಲ 2 ಚೆಂಡುಗಳು ಡಾಟ್ ಬಾಲ್ ರೂಪದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಮತ್ತೆ 3ನೇ ಬಾರಿ ಸಂಜಯ್. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಒಂದು ಅತ್ಯುತ್ತಮ ಮಟ್ಟದ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಸಂಜಯ ಮೊದಲ 3 ಚೆಂಡುಗಳು ಡಾಟ್ ಬಾಲ್ ರೂಪದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಅಂತಿಮ 3 ಚೆಂಡು ಪವರ್ ಪ್ಲೇ ಮೊದಲ ಓವರ್ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ಮತ್ತೆ 4ನೇ ಬಾರಿ ಒಂದು ವ್ಯವಸ್ಥಿತ ದಂಡುಚಿನ್ನ ಪಂದ್ಯಾಕೂಟ 5ನೇ ದಿನಕ್ಕೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಔಟ್ ರಚ್ ಆಗಿರ್ತಕ್ಕಂಥ ಹೊಡೆತ. ಮೊದಲ ಓಟವನ್ನು ದಾಖಲಿಸುವಂತ ಒಂದು ಅವಕಾಶ ಇತ್ತು. ರನ್ಔಟ್ ರೂಪದಲ್ಲಿ ಮೊದಲ ಹೊದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ 33 ಸುಲಭದ ಸವಾಲನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಮೊದಲ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಲೋಹಿತ
ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಆಟಗಾರ. ಇನ್ನುಳಿದಂತಹ ಪರಿಸ್ಥಿತಿಯಲ್ಲಿ 32 ಚೆಂಡು 33 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಮೊದಲ 4 ಚೆಂಡುಗಳಲ್ಲಿ ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ 2 ಚೆಂಡು ಇನ್ನೂ ಕೂಡ ಈ ಹಂತದಲ್ಲಿ ಬಾಕಿ ಉಳಿತಾ ಇದ್ದಾವೆ. ಆರು ದಿನಗಳ ಹೋರಾಟದ ಪಂದ್ಯಾಕೂಟ 5ನೇ ದಿನದಲ್ಲಿ ಮುಂದುವರಿಕೆ ಕಾಣ್ತಾ ಇದೆ. ನಾಳೆ ಬೆಳಗ್ಗಿನ ಅವಧಿಯಿಂದಲೇ ಪಂದ್ಯಾಟಗಳು ಪ್ರಾರಂಭಗೊಳ್ತಾ ಇರೋದ್ರಿಂದ ಏರುಪೇರಿನ ಫಲಿತಾಂಶಗಳು, ಬುಡ ಮೇಲಿನ ಫಲಿತಾಂಶಗಳು, ಪಂದ್ಯಗಳು ಕೂಡ ರೋಚಕ ರೋಮಾಂಚನಕಾರಿ ಸಾಧ್ಯತೆ ಪಂದ್ಯಗಳೆಲ್ಲ ನಾಳೆ ಬೆಳಗಿನ ಅವಧಿಯಿಂದಲೇ ಆರಂಭವನ್ನು ಪಡ್ಕೊಳ್ತಾರೆ. ಅಲ್ಲಿ ಮುಂದಿನ ಪಂದ್ಯ ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದೇವೆ ಎರಡೂ ತಂಡಗಳು. ಕ್ಷಣಕಾಲ ಗಾಳಿಯಲ್ಲಿ ತೂಡಿ ಪಕ್ಷ ಕವರ್ಸ್ ಭಾಗದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಮೊದಲ ಓಟವನ್ನು ದಾಖಲಿಸಿಕೊಂಡ್ರು ಲೋಹಿತ. ತನ್ನ ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. ಅಂತಿಮ ಚೆಂಡು ಪವರ್ ಪ್ಲೇ ಮೊದಲ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಬೆಳಗಿನ ಅವಧಿಯ ಮೊದಲ ಪಂದ್ಯವನ್ನು ಅತ್ಯುತ್ತಮವಾಗಿ ಜಯಿಸಿರ್ತಕ್ಕಂಥ ಭರ್ಜರಿ ಜಯವನ್ನು ದಾಖಲಿಸಿರ್ತಕ್ಕಂಥ ಶ್ರೀಲಂಕಾದ ವಿನಸ್ ಬೊಲೋಗ್ನ 2ನೇ ಪಂದ್ಯ ಆಘಾತಕಾರಿ ಸೋಲನ್ನು ಕಂಡುಕೊಂಡ್ರು ಬಿಸಿಜಿ ಗಡಿ ಕಟ್ಟೆ ವಿರುದ್ಧವಾಗಿ. ನೆಟ ನೇರ ಹೊಡೆತ, ಕ್ಲೋಸ್ ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡು ತನ್ಮೂಲಕ ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ. ಮೊದಲ ಸಿಕ್ಸರ್ ಅಜಿತ್ ಗಾಣಿಗ ಅವರ ಕ್ಲೋಸ್ ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡಿನ ಒಂದು ಲಾಭವನ್ನು ಅಜಿತ್ ಪಡ್ಕೊಂಡ್ರು. ಮೊದಲ ಸಿಕ್ಸರ್ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ. ತನ್ನ ಮೊತ್ತ 7ಕ್ಕೆ ತಲುಪ್ತಾ ಇದೆ. 26 ಓಟಗಳು ಇನ್ನು ಮುಂದಿನ ಹಂತದ 30 ಚೆಂಡುಗಳಲ್ಲಿ ದಾಖಲಿಸಬೇಕಾಗಿದೆ. ಕಳೆದೊಂದು 3-4 ತಿಂಗಳು ಈ ಪಂದ್ಯಾಕೂಟಕ್ಕಾಗಿ ಬಹಳಷ್ಟು ಹೋರಾಟವನ್ನು ನಡೆಸಿರ್ತಕ್ಕಂಥ ಸಾಗರ ಫ್ರೆಂಡ್ಸ್ ಗ್ರೂಪ್ ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಹೋರಾಟದ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಆರಂಭಿಕ ಹಂತದ 3 ದಿನ ಮಂಗಳವಾರ, ಬುಧವಾರ, ಗುರುವಾರ ತಾಲೂಕು ವಾರು 20 ತಂಡಗಳು ಒಂದೆಡ ಪ್ರಶಸ್ತಿಗಾಗಿ ಹೋರಾಟವನ್ನು ಮಾಡಿದ್ರು. ಆದ್ರೆ ಈ ಬಾರಿ ರಾಷ್ಟ್ರೀಯ ಮಟ್ಟದಲ್ಲಿ 12 ತಂಡಗಳು ಮಾತ್ರ ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇದೆ. ರೋಷನ್ ಅವರು ಪ್ರತಿ ಸಿಕ್ಸರ್ಗೆ 500 ರೂಪಾಯಿಗಳನ್ನು ಘೋಷಿಸ್ತಾ ಇದ್ದಾರೆ. ಹೊಸ ಬೌಲರ್ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಿಖಿಲ್ ಎಸಗಾರಿಕೆ ಭಾಗದಲ್ಲಿ ಇನ್ನು ಕೂಡ 26 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಕ್ಷೇತ್ರಕ್ಷಣ ಬದಲಾವಣೆಗಳು ಸಾಗ್ತಾ ಇದಾವ. ಅಂತಿಮ ಹಂತದ 29 ಎಸೆತ, 26 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಪಂದ್ಯಾಟ ಉಳಿಸ್ಕೊಳ್ಬೇಕಾದ್ರೆ ಮತ್ತೆ ಈ 2 ತಂಡಗಳು ಒಂದು ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿದೆ. ವೈಟ್ ಬಾಲ್ ಅನ್ನುವಂತಹ ಸೂಚನೆ ರವಾನಿಸಿದ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 8ಕ್ಕೆ ತಲುಪ್ತಾ ಇದೆ. ಅಲ್ಲಿ RBD ಡಗೌಟ್ ನ ಮೇಲ್ಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲಾ ಕ್ರೀಡಾ ಪ್ರೇಕ್ಷಕರು, ಆಟಗಾರರು ಇರ್ಬೋದು, ತೆರವುಗೊಳ್ಳಿ. ಎರಡನೇ ಸುತ್ತಿನ ಪಂದ್ಯಗಳು, ಲೀಗ್ನ 2ನೇ ಪಂದ್ಯಗಳು ಇವತ್ತು ಸಮಾಪ್ತಿನ ಕಾಣುತ್ತೆ. ನಾಳೆ ಬೆಳಿಗ್ಗೆ ಮತ್ತೆ 9 ಗಂಟೆಯಿಂದ ಪಂದ್ಯಗಳು ಆರಂಭವನ್ನು ಪಡ್ಕೊಳ್ಳುತ್ತೆ. ಲೀಗ್ನ ಪೂರ್ಣ ಮೂಜಿ ಮ್ಯಾಚ್ ಉಂಟು, ನನ್ನ 4 ಮ್ಯಾಚ್ ಉಂಟು. ಅವು ಬಾಯ್ ಬಕ್ಕ ವರ್ಮಾಂಟಿ
ಮತ್ತೆ ಹೋದರೆ ಆಘಾತವನ್ನು ಕಂಡುಕೊಂಡ್ರು. ಲೋಹಿತ್ ಹೋದರೆ ಆಘಾತವನ್ನು ಕಾಣ್ತಾ ಇದ್ದಾರೆ. ಎರಡನೇ ವಿಕೆಟ್ ರೂಪದಲ್ಲಿ ಹೊಸ ಆಟಗಾರ ಚೇತನ್, ಹೊಸ ಆಟಗಾರ ಅಂಕಣಕ್ಕೆ ಬರ್ತಾ ಇದ್ದಾರೆ. ಲೆಕ್ಕಾಚಾರದ ಆಟವನ್ನು ಆಡಿದ್ರು ಕೂಡ ಜಯಿಸಬಲ್ಲಂತ ಒಂದು ಸಾಮರ್ಥ್ಯವನ್ನು ಎರಡೂ ತಂಡಗಳು ಗ್ರಹಿಸಿಕೊಳ್ಳಬಲ್ಲಂತ ಸಾಮರ್ಥ್ಯ ಇದೆ. ಅಲ್ಲಿ ತಿರುಗ ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮ ಮುಕ್ತಾಯಗೊಳಿಸಿ ವಿಜು ಮಂಡ್ರಿ ಅವರೇ, ಮತ್ತೆ ನಿಖಿಲ್ ಮೂರನೇ ಚೆಂಡಿಗಾಗಿ ಗತಿ ಪರಿವರ್ತನೆ ಚೆಂಡು. ಮತ್ತೆ ಬೋಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಎರಡನೇ ಓವರ್ನ ಚಾಲ್ತಿಯಲ್ಲಿ ಇನ್ನು 3 ಚೆಂಡುಗಳು ಬಾಕಿ ಉಳಿತಾ ಇದ್ದಾವೆ. ಮೊದಲ ಓವರ್ನ ಅಂತಿಮ ಚೆಂಡಿನ ಒಂದು ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಅಜಿತ್ ಕಾಡಿಗ ನಾನ್ ಸ್ಟ್ರೈಕರ್ಸ್ ವಿಭಾಗದಲ್ಲಿ ಆಟವನ್ನು ಆಡ್ತಾ ಇರ್ತಕ್ಕಂಥ ಆಟಗಾರ. ಮತ್ತೆ ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 9ಕ್ಕೆ ತಲುಪ್ತಾ ಇದೆ. 10ಕ್ಕೆ ತಲುಪ್ತಾ ಇದೆ. ಎರಡನೇ ಓವರ್ನ ಚಾಲ್ತಿಯಲ್ಲಿ 2 ಪ್ರಮುಖ ಹೋದರಗಳ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ 10ಕ್ಕೆ ತಲುಪ್ತಾ ಇದೆ. 23 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ. ಬಹಳ ಶ್ರುತವರ್ಗ ಹೊಡೆತ. ಡೀಪ್ ಮಿಡ್ ವಿಕೆಟ್ ಸೀಮಾರೆಗೆ ಅಂಚಿನಲ್ಲಿ ಕ್ಷೇತ್ರಕ್ಷಣ ಅಡವಟ್ಟು. ಮತ್ತೆ ಬೌಂಡ್ರಿ ಮಾಡ್ತಾ ಇದೆ. 4 ಓಟಗಳ ಸೇರ್ಪಡೆ. ತಡ ಮೊತ್ತ 14ಕ್ಕೆ ತಲುಪ್ತಾ ಇದೆ. ಆ ಸೀಮಾರೇಖೆ ಅಂಚಿನಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಕ್ರೀಡಾ ಪ್ರೇಕ್ಷಕರು ಸ್ವಲ್ಪ ಹಿಂಭಾಗಕ್ಕೆ ಸರಿರಿ. ತಡ ಮೊತ್ತ 14ಕ್ಕೆ ತಲುಪ್ತಾ ಇದೆ. 19 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಸಚಿನ್ ಒಂದು ಭರ್ಜರಿ ಹೊಡೆತಕ್ಕೆ ಪ್ರಯತ್ನಗಳು ಅಂಕಣ ಒಳಭಾಗದಲ್ಲಿ ಮುಂದುವರಿಕೆ ಕಾಣ್ತಾ ಇದೆ. ಒಂದು ಬೌಂಡ್ರಿ ಕೂಡ ದಾಖಲಾತಿಯನ್ನು ಕಾಣ್ಕೊಳ್ತಾ ಇದ್ದಾರೆ. ಅಂತಿಮ ಚೆಂಡು ಎರಡನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಎರಡನೇ ಓವರ್ನ ಮುಕ್ತಾಯಕ್ಕೆ ತಡ ಮೊತ್ತ 14. ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು ಫ್ರೆಂಡ್ಸ್ ಬೆಂಗಳೂರು ಮತ್ತು ಇಸಾನ್ ಉಡುಪಿ ಕ್ಯಾಪ್ಟನ್ ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಅನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಮೂರನೇ ಓವರ್ನ ಚಾಲ್ತಿಗಾಗಿ ಮತ್ತೆ ಹೊಸ ಬೌಲರ್ ಆಶೀಶ್ ಅಲೆವೂರನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದ್ದಾವೆ. ಅಂತಿಮ ಹಂತದ 24 ಎಸೆತ ಜಯಕ್ಕಾಗಿ 19 ಓಟಗಳು ಬರಬೇಕಾಗಿದೆ. ಆಶೀಶ್ ಅಲೆವೂರು ಎಸೆಗಾರಿಕೆ ಭಾಗದಲ್ಲಿ ಅಲ್ಲಿ ಇಜಾನ್ ನಾಯಕ ಸಂಪತ್ ಬೈಲಕೆರೆ ಟಾಸ್ ಕಾರ್ಯಕ್ರಮಕ್ಕೆ ಶೀಘ್ರಗತಿಯಲ್ಲಿ ಬನ್ನಿ. ಅಂತಿಮ 24 ಎಸೆತ 19 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಲೆಕ್ಕಾಚಾರದ ಆಟವನ್ನು ಆಡಿದ್ರು ಕೂಡ ಜಯಿಸಬಲ್ಲಂತಹ ಸಾಮರ್ಥ್ಯದ ಪಂದ್ಯ. ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಆಶೀಶ್
ಚೆಂಡನ್ನು ಸೋಲ್ಪಾಡಿಗೆ ತಿರುಗಿಸಬಲ್ಲಂತಹ ಪ್ರಯತ್ನವನ್ನು ಮುಂದುವರಿಸ್ತಾ ಇರ್ತಕ್ಕಂಥ ಆಟಗಾರ. 5 ಚೆಂಡುಗಳು ಓವರ್ನಲ್ಲಿ ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ. ಬೆಳಗಿನ ಅವಧಿಯ ಮೊದಲ ಪಂದ್ಯ ಅನುಪಸ್ಥಿತಿಯನ್ನು ಕಂಡಿರ್ತಕ್ಕಂಥ ಆಟಗಾರ ಇಲ್ಲಿ ಪ್ರಾಮುಖ್ಯದ ಪಂದ್ಯ ಉಪಸ್ಥಿತಿಯನ್ನು ತೋರ್ಪಡಿಸ್ತಾ ಇದ್ದಾರೆ. ಗತಿ ಪರಿವರ್ತನೆ ಚೆಂಡು ಮತ್ತೆ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಳ್ತಾ ಇಲ್ಲ. ಸಡನ್ಲಿ ಆಗಿ ಚೆಂಡು ಕೂಡ ತಿರುವನ್ನು ಪಡ್ಕೊಳ್ತಾ ಇದೆ. ಬಿದ್ದ ತಕ್ಷಣವೇ ತನ್ನ ಸ್ವಸ್ಥಾನದಿಂದ ಚೆಂಡು ಕೂಡ ತಿರುವನ್ನು ಪಡ್ಕೊಳ್ತಾ ಇದೆ. ಓಟುಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. 3ನೇ ಓವರ್ನ ಮೊದಲ 2 ಚೆಂಡುಗಳು ಓಟಗಳಿಗೆ ಅವಕಾಶವನ್ನು ಮಾಡಿಕೊಳ್ತಾ ಇಲ್ಲ. ಮತ್ತೆ 3ನೇ ಬಾರಿ ಆಶೀಶ್. ಡಿಫೆಕ್ಷ ಕವರ್ಸ್ ಭಾಗದಲ್ಲಿ ಮತ್ತೆ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಡೀಪ್ ಕವರ್ ಪಾಯಿಂಟ್ ಭಾಗದಲ್ಲಿ ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 15ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 18 ಓಟಗಳು ಇನ್ನುಳಿದಂತಹ ಪರಿಸ್ಥಿತಿಯಲ್ಲಿ ಬರಬೇಕಾಗಿದೆ. ನೇರ ಹೊಡೆತವರು ದಾಖಲಿಸುವಂತಹ ಪ್ರಯತ್ನ. ಸಾಲ್ಬಾಡಿಗೆ ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 16. ಇಲ್ಲಿ ಇಜಾನ್ ನಾಯಕರು ಸಂಪತ್ ಬೈಲಕೆರೆ ಅವರೇ ಟಾಸಿಗೆ ಬನ್ನಿ. ಮತ್ತೆ ಆಶೀಶ್ 5ನೇ ಬಾರಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡ. ಅಂತಿಮ ಚೆಂಡು 3ನೇ ಓವರ್ನಲ್ಲಿ ಬಾಕುಳಿತಾ ಇದೆ. ಅತ್ಯುತ್ತಮ ಓವರ್ ಅನ್ನು ದಾಖಲಿಸುವಂತಹ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಆಶೀಶ್ ಅಲ್ಲಿ ಊರು. ಇಲ್ಲಿ ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ. ಬಹಳ ಶುದ್ಧ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಕೇವಲ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ರೆ ಮುಖಾಂತರವಾಗಿ ಮುಕ್ತಾಯದ 3ನೇ ಓವರ್ನ ಬಳಿಕ 18 ಚೆಂಡುಗಳ ಮುಕ್ತಾಯದ ಬಳಿಕ 15 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂತಿಮ 18 ಸತ 18 ತನ್ನ ಮೊತ್ತ 16 17 ಓಟಗಳು ಬರಬೇಕಾಗಿದೆ. ಈ ಹಂತದಲ್ಲಿ ಮತ್ತೆ ವೀಕ್ಷಣೆಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ದಿನ ಮುಂದಿನ ಹಂತಕ್ಕಾಗಿ ವರುಣ್. ಧನ್ಯವಾದಗಳು ಪ್ರಶಾಂತ್ ಅವರೇ. 18 ಚೆಂಡಿನ ಮುಂದೆ ಇನ್ನೂ ಕೂಡ ಜಯಕ್ಕಾಗಿ 17 ಓಟಗಳು ಬರಬೇಕಾಗ್ತಾ ಇದೆ. ಸಾಗರ್ ಫ್ರೆಂಡ್ಸ್ ನ ದಾಂಡುಗಾರಿಕೆ ವಿಭಾಗದಲ್ಲಿ ಒಂದೆಡೆ ಅಜಿತ್ ಗಾಣಿಗ, ಇನ್ನೊಂದೆಡೆ ಕ್ಷಮಿಸಿ ಗಣೇಶ್ ಫ್ರೆಂಡ್ಸ್, ಚೇತು ಶ್ರೀನಗರ, ಇನ್ನೊಂದೆಡೆ ಅಜಿತ್ ಗಾಣಿಗ ದಾಂಡುಗಾರಿಕೆ ವಿಭಾಗದಲ್ಲಿ ಅಂಕಣದ ಒಳಭಾಗದಲ್ಲಿ ಇನ್ನೂ ಕೂಡ ಹೋರಾಟವನ್ನು ನಡೆಸ್ತಾ ಇದ್ದಾರೆ. 4ನೇ ಓವರ್ ಎತ್ತುಗಾರಿಕೆ ವಿಭಾಗದಲ್ಲಿ ಅದ್ಯಾವ ಎತ್ತುಗಾರನ ಪರಿಚಯಿಸಿದ ಕಾದು ನೋಡ್ಬೇಕಾಗ್ತಾ ಇದೆ. ಅದೃಶ್ಯ ನಾಣ್ಯ ಚಿಮಿಕೆಯಲ್ಲಿ ಇಜಾನ್ ಸ್ಪೋರ್ಟ್ಸ್ ಜಯಿಸ್ತಾ ಇದೆ. ಬಾಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾ ಇದೆ. ಬೌಲರ್ ನೇಮ್ ಪ್ಲೀಸ್ ಗಮನಿಸಿಕೊಳ್ಳಿ. ಬೌಲರ್ ನೇಮ್ ನಾಲ್ಕನೇ ಓವರ್ ಪ್ರಥಮ ಚೆಂಡಿಗಾಗಿ ಸಂಜಯನ ಪರಿಚಯಿಸ್ತಾ ಇದೆ. ಸ್ಟ್ರೈಕ್ ವಿಭಾಗದಲ್ಲಿ ಚೇತು ಶ್ರೀನಗರ. 4ನೇ ಓವರ್ ಪ್ರಥಮ ಚೆಂಡಿಗಾಗಿ ಸಂಜಯ್. ಬೇಸಬಲ್ಲಂತ ಪ್ರಯತ್ನ, ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಹುದರಿ ಆಘಾತ, ಕೊಂಚ ಮಟ್ಟಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ. ಹೊಂದಾಣಿಕೆ ಓಟ ಲಭಿಸ್ತಾ ಇಲ್ಲ. ಹುದರಿ ಆಘಾತ ಚೇತು ಶ್ರೀನಗರ. ಗಮನಿಸ್ಕೊಳ್ಳಿ, ಟೈಮರ್ ಆನ್ ಆಗಿರ್ತದೆ. ಗಮನಿಸ್ಕೊಳ್ಳಿ, ಪಂದ್ಯಾಕೂಟವನ್ನ
ಶೀರದಿಯಲ್ಲಿ ಮುಂದುವರಿಕೆಯನ್ನು ಕಾಣಬೇಕಾಗ್ತಾ ಇದೆ. ಚೇತೂರು ಸ್ಥಾನದಲ್ಲಿ ಮತ್ತೋರ್ವ ಸಾಗರ ಪರಿಸರದ ದಾಂಡುಗಾರು ಸಾಕಷ್ಟು ಯಶಸ್ವಿತ ಪಂದ್ಯಾಕೂಟಗಳನ್ನು ಏಕಮಾತ್ರವಾಗಿ ಜಯಿಸಿದಂತ ಆಟಗಾರ ವೈಬಿ ಪ್ರವೀಣ ಅಂಕಣ ಓಡ ಪ್ರವೇಶವನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ಸಿಕ್ಸರ್ ಅನ್ನ ಸಿಡಿಸಿದಲ್ಲಿ 500ಗಳ ನಗದು ಗಣೇಶ್ ಅವರ ಮುಖಾಂತರವಾಗಿ ಲೋಕೇಶ್ ಅವರ ಮುಖಾಂತರವಾಗಿ ಘೋಷಣೆಯನ್ನು ಕಾಣ್ತಾ ಇದೆ. ನಗದನ್ನ ಆಲ್ರೆಡಿ ನೀಡಿರ್ತಾರೆ, ಗಮನಿಸ್ಕೊಳ್ಳಿ. ಹದಿನೇಳು ಚಣಿನ ಮುಂದೆ ಇನ್ನು ಜಯಕ್ಕಾಗಿ 17 ಓಟಗಳು ಬರಬೇಕಾಗ್ತಾ ಇದೆ. ಸಾಕಷ್ಟು ಪಂದ್ಯಾಕೂಟಗಳನ್ನು ಆಡಿದಂತ ದಾಂಡುಗಾರ ಈ ಒಂದು ಹಂತದಲ್ಲಿ ದಾಂಡುಗಾರಿಕೆಯನ್ನ ಮಾಡಿಕೊಳ್ತಾರೆ. ವೈಬಿ ಪ್ರವೀಣ್ ಈ ಬಾರಿ ಸಂಜೆ ಎಸ್ತಿಗಾರಿಕೆ ಭಾಗದಲ್ಲಿ ಬೀಸಬಲ್ಲಂತ ಪ್ರಯತ್ನ, ಕೊಂಚ ಮಟ್ಟಿಗೆ ಕಾಟುಬೆ ಹೆಣ್ದ ವಿಕೆಟ್ ಗೂಟದ ಹಿಂಬದಿಯಲ್ಲಿ ಮನವಿ ದೊರೀತಾ ಇದೆ. ಮನವಿಗೆ ಪುರಸ್ಕಾರ ಕೂಡ ಲಭಿಸ್ತಾ ಇದೆ. ಹೋದರಿ ಆಘಾತ, ಪ್ರಥಮ ಚೆಂಡಿನ ಮುಂದೆ ಹೋದರಿ ಆಘಾತವನ್ನ ವೈಬಿ ಪ್ರವೀಣ ಮುಖಾಂತರವಾಗಿ ಸಂಜಯ್ ಈ ಒಂದು ಹಂತದಲ್ಲಿ ದಾಖಲಾತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಉತ್ತಮ ರೀತಿಯ ಲಯಬದ್ಧತೆ ಎಸ್ತುಗಾರಿಕೆಯನ್ನ ಗೆಲ್ಲಲೇಬೇಕಾದ ಪಂದ್ಯಾಕೂಟದಲ್ಲಿ ಮಾಡಿಕೊಳ್ತಾ ಇದ್ದಾರೆ. ವೈಬಿ ಪ್ರವೀಣರ ಸ್ಥಾನದಲ್ಲಿ ಮಾತಾಡೋ ದಾಂಡುಗಾರ ಮಿಥುನ ಮೆಂಟಿ ಅಂಕಣ ಒಳ ಪ್ರವೇಶಾತಿಯನ್ನು ಪಡೆದುಕೊಂಡಾಗಿದೆ. ಇಲ್ಲೂ ಕೂಡ ಜಯಕ್ಕಾಗಿ 17 ಓಟಗಳು ಬರಬೇಕಾಗ್ತಾ ಇದೆ. ಬೀಸಬಲ್ಲಂತ ಪ್ರಯತ್ನ, ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಕೊಂಚ ಮಟ್ಟಿಗೆ ಬ್ಲಾಕ್ ಹೋಲ್ ಮಾದರಿ ಎಸ್ತುಗಾರಿಕೆಯನ್ನು ಸಂಜೆ ಈ ಒಂದು ಹಂತದಲ್ಲಿ ಎಸ್ತುಗಾರಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಸಾಕಷ್ಟು ಶ್ರೇಷ್ಠ ಮಟ್ಟದ ಎಸ್ತುಗಾರಿಕೆ ಈ ಒಂದು ಹಂತದಲ್ಲಿ ಬರ್ತಾ ಇದೆ. ರಿವರ್ಸ್ ಕಾಣಬಲ್ಲಂತ ಪ್ರಯತ್ನ, ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ, ಸುಂದರತೆ ಲಯಬದ್ಧತೆ ಎಸ್ತುಗಾರಿಕೆಯನ್ನು ಮತ್ತೆ ಸಂಜೆ ಈ ಒಂದು ಹಂತದಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಗಣೇಶ್ ಫ್ರೆಂಡ್ಸ್ಗೆ ಜಯಿಸಲೇಬೇಕಾದಂತ ಅನಿವಾರ್ಯತೆ ಪಂದ್ಯಾಕೂಟ. ದಾಂಡುಗಾರಿಕೆ ಭಾಗದಲ್ಲಿ ಮಿಥುನ ಮೆಂಟಿ ಬೇಸಬಲದ ಬರೆದ ಮತ್ತೆ ಲೋ ಬಾಲ್ ನ ಸೂಚನೆ ನಿರ್ಣಯಕ್ಕೆ ರವಾನಿಸಿಕೊಳ್ತಾ ಇದ್ದಾರೆ. ಓವರ್ ಸ್ಟೆಪ್ ಲೋ ಬಾಲ್ ಕೂಡ ಈ ಒಂದು ಹಂತದಲ್ಲಿ ದಾಂಡುಗಾರಿಕೆಯಲ್ಲಿ ಸಾಕಷ್ಟು ರೀತಿಯ ಫ್ರೀ ಹೀಟ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಳ್ತಾ ಇದೆ. ನಿರ್ಣಾಯಕರ ಹೆಲಿಕಾಪ್ಟರ್ ಕೂಡ ಗಾಳಿಯಲ್ಲಿ ರವಾನೆಯನ್ನು ಕಾಣಿಕೊಳ್ತಾ ಇದೆ, ಗಮನಿಸಿಕೊಳ್ಳಿ. ಫ್ರೀ ಹೀಟ್ ಚೆಂಡು, ಮನ ಬಂದಂತೆ ದಂಡಿಸಬಲ್ಲದಂತ ಚೆಂಡು. ಸ್ಟ್ರೈಕ್ ಭಾಗದಲ್ಲಿ ಅಜಿತ್ ಗಾಣಿಗ ಈ ಒಂದು ಅಂಕಣದಲ್ಲಿ ಸಾಕಷ್ಟು ಪಂದ್ಯಾಕೂಟಗಳನ್ನು ಆಡಿದಂತ ಅನುಭವ. ಆ ನಿಟ್ಟಿನಲ್ಲಿ ಅದ್ಯಾವ ರೀತಿ ಫ್ರೀ ಹಿಡ್ ಚೆಂಡಿನ ಮುಂದೆ ಸಂಜಯ ಎಸ್ತುಗಾರಿಕೆಯನ್ನು ಕಾಣ್ಕೊಳ್ತಾ ಇರೋದೇ ಕಾದು ನೋಡ್ಬೇಕಾಗ್ತಾ ಇದೆ. ಸಾಕಷ್ಟು ಲಯಬದ್ಧತೆ ಎಸ್ತುಗಾರಿಕೆಯನ್ನು ಸಂಜಯ್ ಮಾಡಿಕೊಟ್ಟಿದ್ರು. ಕೊಂಚ ಮಟ್ಟಿಗೆ
ನೋಬಾಲ್ ರೀತಿಯಲ್ಲಿ ಎಡವಿಕೆಯನ್ನು ಕಂಡುಕೊಂಡಿದ್ರು ಕೂಡ ಫ್ರೀಡ್ ಚಣಿಯ ಮುಂದೆ ಅದ್ಯಾವ ರೀತಿ ಹೆಚ್ಚುಗಾರಿಕೆಯನ್ನು ಅಜಿತ್ ಗಾಣಿಗೆ ವಿರುದ್ಧವಾಗಿ ಈ ಒಂದು ಚಣಿಯ ಮುಂದೆ ಅದ್ಯಾವ ರೀತಿ ಹೆಚ್ಚುಗಾರಿಕೆಯನ್ನು ಕಂಡುಕೊಳ್ಳೋದು. ಪುಲ್ಟಾಸ್ ಮಾದರಿ ಚೆಂಡು ಮತ್ತೆ ಅವಳಿ ಓಟಗಳ ಸೇರ್ಪಡೆಯಾಗ್ತಾ ಇದೆ. ಫ್ರೀಡ್ ಚಣಿನ ಮುಂದೆ ಹೊಂದಾಣಿಕೆ ಓಟ, ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ಈ ಒಂದು ಹಂತದಲ್ಲಿ ಗಳಿಕೆಯಲ್ಲಿ 22ರ ದಶಕವನ್ನು ಪೂರೈಸಿಕೊಳ್ತಾ ಇದೆ ಗಣೇಶ್ ಫ್ರೆಂಡ್ಸ್. ಈ ಒಂದು ಹಂತದಲ್ಲಿ ಇನ್ನೂ ಕೂಡ ಜಯಕ್ಕಾಗಿ 13 ಚಣಿನ ಮುಂದೆ ಇನ್ನೂ ಕೂಡ ಜಯಕ್ಕಾಗಿ 13 ಓಟಗಳು ಬರಬೇಕಾಗ್ತಾ ಇದೆ. ಗಮನಿಸ್ಕೊಳ್ಳಿ. ಓಟವನ್ನ ಬಿಟ್ಟು ಕೊಡ್ತಾ ಇಲ್ಲ. ಸಾಕಷ್ಟು ಮಟ್ಟಿನ ಜಿದ್ದಾಜಿದ್ದಿ ಪಂದ್ಯಾಟಗಳು ಈ ಒಂದು ಹಂತದಲ್ಲಿ ನಡೀತಾ ಇದೆ. ಬೀಸಬಲ್ಲಂತ ಪ್ರಯತ್ನ, ಕೊಂಚ ಹೊರತಿರುವನ್ನ ಪಡೆದಂತ ಚೆಂಡು ಕೂಡ ಮುಕ್ತಾಯ ಕಂಡ 24 ಚೆಂಡಿನ ಮುಂದೆ 20 ದಾಖಲು ಮಾಡಿಕೊಂಡು ಗಣೇಶ್ ಫ್ರೆಂಡ್ಸ್ ದಾಳಿಕೆಯನ್ನು ಮಾಡಿಕೊಳ್ತಾ ಇದೆ. ಇನ್ನು ಕೂಡ 12 ಚೆಂಡಿನ ಮೇಲೆ 13 ಓಟಗಳು ಬರಬೇಕಾಗ್ತಾ ಇದೆ. ಗಮನಿಸಿಕೊಂಡು ನಿರ್ಣಾಯಕರು. ಗಮನಿಸಿಕೊಳ್ಳಿ, ಮುಂದಿನ ಪಂದ್ಯಾಕೂಟಕ್ಕೆ ಫ್ರೆಂಡ್ಸ್ ಬೆಂಗಳೂರು ಹಾಗೂ ಇಜಾನ್ ಸ್ಪೋರ್ಟ್ಸ್ ತಂಡದ 2 ಆಟಗಾರರು ಸರ್ವ ಸಿದ್ಧತೆಯಲ್ಲಿ ಇರಬೇಕಾಗ್ತದೆ. ಗಮನಿಸಿಕೊಳ್ಳಿ, ಪಂದ್ಯಾಕೂಟ ಮುಗಿದ ನಂತರವಾಗಿ ಯಾವುದೇ ರೀತಿಯ ಗ್ಯಾಪ್ ಅನ್ನು ನೀಡುವುದಿಲ್ಲ. ಮುಂದಿನ ಪಂದ್ಯಾಕೂಟ ಇಜಾನ್ ಸ್ಪೋರ್ಟ್ಸ್ ವಿರುದ್ಧವಾಗಿ ಫ್ರೆಂಡ್ಸ್ ಬೆಂಗಳೂರು. 12 ಚೆಂಡಿನ ಮುಂದೆ 13 ಓಟಗಳು ಬರಬೇಕಾಗ್ತಾ ಇದೆ. ಅಲ್ಲಿ ಗಮನಿಸಿಕೊಳ್ಳಿ ಪ್ರೇಕ್ಷಕರು, RBDಯ ಮುಖ್ಯ ವೇದಿಕೆ ಮೇಲೆ ಯಾವುದೇ ಪ್ರೇಕ್ಷಕರು ಕೂರಬಾರದು. ಗಮನಿಸಿಕೊಳ್ಳಿ ಪ್ಲೇಯರ್ಸ್ ಹಾಗೂ ಪ್ರೇಕ್ಷಕರು, ಗಮನಿಸಿಕೊಳ್ಳಿ RBDಯ ಮುಖ್ಯ ವೇದಿಕೆ ಮೇಲೆ. ಒಂಟಿ ಓಟ ದಾಖಲಾಗ್ತಾ ಇದೆ. 11ರ ಮುಂದೆ ಇನ್ನೂ ಕೂಡ ಜಯಕ್ಕಾಗಿ 12 ಓಟಗಳು ಬರಬೇಕಾಗ್ತಾ ಇದೆ. ಸಾಕಷ್ಟು ಉತ್ತಮ ರೀತಿಯ ಶ್ರೇಷ್ಠ ಮಟ್ಟದ ಕ್ರಿಕೆಟ್ ಈ ಒಂದು ಹಂತದಲ್ಲಿ ಜರುಗ್ತಾ ಇದೆ. ಸಾಗರ್ ಫ್ರೆಂಡ್ಸ್ ಟ್ರೋಫಿ 2025 ಮತ್ತೆ 5ನೇವರು ದ್ವಿತೀಯ ಚೆಂಡಿಗಾಗಿ ರಿವರ್ಸ್ ಕಾಣಬಲ್ಲಂತ ಪ್ರಯತ್ನ, ಮತ್ತೆ ಅಜಿತ್ ಗಾಣಿಗ ದಾಣಿನ ಮುಖಾಂತರವಾಗಿ ಹ್ಯೂಜ್ ಸಿಕ್ಸರ್. ಈ ಒಂದು ಹಂತದಲ್ಲಿ ಗಣೇಶ್ ಫ್ರೆಂಡ್ಸ್ ಪರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಸಾಕಷ್ಟು ಮಟ್ಟಿಗೆ ಪಂದ್ಯಾಕೂಟದ ಹಿಡಿತವನ್ನ ಗಣೇಶ್ ಫ್ರೆಂಡ್ಸ್ ದಾಖಲಿಸ್ತಾ ಇದೆ. ಹತ್ತರ ಮುಂದೆ 6 ಓಟಗಳು ಬರಬೇಕಾಗ್ತಾ ಇದೆ. ಕ್ರಿಕೆಟ್ ಅದೃಷ್ಟದಾಟ. ಸಾಕಷ್ಟು ಮಟ್ಟಿಗೆ ಮತ್ತೆ ರಿವರ್ಸ್ ಕಾಣಬಲ್ಲಂತ ಪ್ರಯತ್ನ, ಎಲ್ಲಿ ಬಿಡಬಲಿಗೆ ಹೋದರಿ ಆಘಾತ ನೇರವಾಗಿ ಅಜಿತ್ ಗಾಣಿಗನ ಹೋದರಿ ಈ ಒಂದು ಹಂತದಲ್ಲಿ ಅಂತ್ಯವನ್ನು ಕಾಣ್ತಾ ಇದೆ. ಬೇರೋಸಿನ 2 ಸಿಕ್ಸರ್ ಅನ್ನು ದಾಖಲಿಸಿದಂತ ಆಟಗಾರರು ಕೂಡ ಹೋದರಿಯನ್ನು ಒಪ್ಪಿಸಿ ಈ ಒಂದು ಹಂತದಲ್ಲಿ ಬೇರೋಸಿನ 2 ಸಿಕ್ಸರ್ ಅನ್ನು ದಾಖಲಿಸಬಲ್ಲಂತ ಆಟಗಾರರು ಕೂಡ ಉತ್ತಮ ರೀತಿಯ ದಾಂಡುಗಾರಿಕೆಯನ್ನು ಗಣೇಶ್ ಫ್ರೆಂಡ್ಸ್ ಪರವಾಗಿ ಮಾಡಿದ್ರು ಕೂಡ ಇನ್ನೂ ಕೂಡ 9ರ ಮುಂದೆ ಜಯಕ್ಕಾಗಿ 6 ಓಟಗಳು ಬರಬೇಕಾಗ್ತಾ ಇದೆ. ಅಜಿತರ ಸ್ಥಾನದಲ್ಲಿ ಮತ್ತೋರ್ವ ಸವ್ಯಸಾಚಿ ದಾಂಡುಗಾರು ಸಾಕಷ್ಟು ಮಟ್ಟಿಗೆ ಉತ್ತಮ ರೀತಿಯ
ಕ್ರಿಕೆಟಿಂಗ್ ಶಾಟ್ಸ್ ಅನ್ನು ದಾಖಲಿಸಬಲ್ಲಂತ ಆಟಗಾರ ಸಿರಿ ಅಂದಾಸುರ ಅಂಕಣ ಒಳ ಪ್ರವೇಶಾತಿಯನ್ನು ದಾಂಡುಗಾರಿಕೆ ವಿಭಾಗದಲ್ಲಿ ಪಡೆದುಕೊಂಡಾಗಿದೆ. ಕಾದು ನೋಡ್ಬೇಕಾಗ್ತಾ ಇದೆ. ಇನ್ನು ಕೂಡ 9 ಚೆಂಡಿನ ಮುಂದೆ ಇನ್ನೂ ಕೂಡ ಜಯಕ್ಕಾಗಿ 6 ಓಟಗಳು ಬರಬೇಕಾಗ್ತಾ ಇದೆ. ಕ್ರಿಕೆಟ್ ಅದೃಷ್ಟದ ಆಟ. ಎಸ್ತುಗಾರಿಕೆ ವಿಭಾಗದಲ್ಲಿ ಹಿಡಿತವನ್ನು ಸಾಧಿಸಿದಲ್ಲಿ ಪಂದ್ಯಾಟ ರೋಚಕ ರೋಮಾಂಚನಕಾರಿ ಘಟ್ಟಕ್ಕೆ ತಲುಪುವ ಎಲ್ಲಾ ಸಾಧ್ಯತೆಗಳು ಈ ಒಂದು ಹಂತದಲ್ಲಿ ಕಾಣ ಸಿಗ್ತದೆ. ಕಾದು ನೋಡ್ಬೇಕಾಗ್ತಾ ಇದೆ. ಮತ್ತೆ ಸ್ಟ್ರೈಕ್ ವಿಭಾಗದಲ್ಲಿ ಸಿರಿ ಅಂದಾಸುರ. ಸುಂದರತೆ ಎಸ್ತುಗಾರಿಕೆ ಅಷ್ಟೇ ಸುಂದರತೆ ದಾಂಡುಗಾರಿಕೆ ಜಾಣ್ಮೆಯುತ ದಾಂಡುಗಾರಿಕೆ ನೀವು ಒಂದು ಹಂತದಲ್ಲಿ ಮಾಡಿಕೊಟ್ರು. ತಟ್ಟಿ ಮುಟ್ಟಿ ಒಂಟಿ ಅವರನ್ನು ದಾಖಲಾತಿ ಮಾಡಿಕೊಳ್ತಾರೆ. ಜಯಕ್ಕಾಗಿ ಇನ್ನು ಕೂಡ 8ರ ಬೀಸಬಲ್ಲಂತ ಪ್ರಯತ್ನ ಗೂಡದ ಹಿಂಬದಿಯಲ್ಲಿ ಮನವಿ ದೊರೀತಾ ಇದೆ. ಲೆಗ್ ಬಾಯ್ಸ್ ಎಂಬ ನಿರಾಕ ರವಾನಿಸಿಕೊಳ್ತಾ ಇದಾರೆ. ಒಂಟಿ ಅವರ ದಾಖಲಾತಿಯನ್ನು ಕಾಣ್ತಾ ಇದ್ದಾವೆ. ಇನ್ನು ಕೂಡ ಜಯಕ್ಕಾಗಿ 4 ಓಟಗಳು ಬರಬೇಕಾಗ್ತಾ ಇದೆ. ಏಳು ಚೆಂಡಿನ ಮುಂದೆ ಇನ್ನೂ ಕೂಡ 4 ಓಟಗಳು ಜಯಕ್ಕಾಗಿ ಬರಬೇಕಾಗ್ತದೆ ಗಣೇಶ್ ಫ್ರೆಂಡ್ಸ್ಗೆ. ಬೇಸಬಲ್ಲಂತ ಪ್ರಯತ್ನ ಸುಂದರತೆ ದಾಂಡುಗಾರಿಕೆ ಮುಖಾಂತರವಾಗಿ ಹೊಂದಾಣಿಕೆ ಆಟ ಅವಳಿ ಓಟಗಳ ಸೇರ್ಪಡೆ ಆಗ್ತದೆ. ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ಈ ಒಂದು ಹಂತದಲ್ಲಿ ಸಾಕಷ್ಟು ಸಿರಿ ಹಾಗೂ ಮಿಥುನ್ ಮಿಂಟಿ ಮುಖಾಂತರವಾಗಿ ಹೊಂದಾಣಿಕೆ ಓಟ ಗಣೇಶ್ ಫ್ರೆಂಡ್ಸ್ ಪರವಾಗಿ ಮೂಡಿ ಬರ್ತಾ ಇದೆ. ಗಮನಿಸ್ಕೊಳ್ಳಿ, ಶೀಘ್ರತೆಯಲ್ಲಿ ಪಂದ್ಯಾಕೂಟ ಮುಂದುವರಿಕೆಯನ್ನು ಕಾಣಬೇಕಾಗ್ತದೆ. ಗಮನಿಸ್ಕೊಳ್ಳಿ, ಆಟಗಾರರು ಹಾಗೂ ನಿರ್ಣಾಯಕರು ಸಹಕರಿಸಬೇಕು. ಮುಂದಿನ ಪಂದ್ಯಾಕೂಟಕ್ಕಾಗಿ ಫ್ರೆಂಡ್ಸ್ ಬೆಂಗಳೂರು ಹಾಗೂ ಇಜಾನ್ ಸ್ಪೋರ್ಟ್ಸ್ 2 ತಂಡದ ಆಟಗಾರರು ಸರ್ವ ಸಿದ್ಧತೆಯಲ್ಲಿ ಇರಬೇಕು. ಗಮನಿಸ್ಕೊಳ್ಳಿ, ಟೈಮರ್ ಆನ್ ಆಗಿರ್ತದೆ. ಗಮನಿಸ್ಕೊಳ್ಳಿ. ಅಂತಿಮ ಸ್ಲಾಗ್ ಓವರ್ಸ್ಗಾಗಿ ರಾಜನ ಪರಿಚಯಿಸ್ತಾ ಇದೆ. 6ರ ಮುಂದೆ ಕೇವಲ 2 ಓಟಗಳ ಅವಶ್ಯಕತೆ ಗಣೇಶ್ ಫ್ರೆಂಡ್ಸ್ಗೆ. ಬೇಸಬಲ್ಲಂತ ಪ್ರಯತ್ನ ನೇರವಾಗಿ ಚೆಂಡು ಗೂಟಕ್ಕೆ ಬಡಿತಾ ಇದೆ. ಹೋದರಿ ಆಘಾತ, ಕ್ಲೀನ್ ಬಾಲ್ಡ್ ಔಟ್. ಮಿಥುನ್ ಮಿಂಟಿನ ಇನ್ನಿಂಗ್ಸ್ ಕೂಡ ಈ ಒಂದು ಹಂತದಲ್ಲಿ ಆಘಾತವನ್ನು ಕಾಣ್ತಾ ಇದೆ. 5 ಚೆಂಡಿನ ಮುಂದೆ ಇನ್ನೂ ಕೂಡ ಜಯಕ್ಕಾಗಿ 2 ಓಟಗಳು ಬರಬೇಕಾಗ್ತಾ ಇದೆ. ಶ್ರೇಷ್ಠ ಮಟ್ಟದ ಎಸ್ತುಗಾರಿಕೆಯ ರಾಜ ಅಂತಿಮ ಓವರ್ನ ಪ್ರಥಮ ಚೆಂಡಿನ ಮುಂದೆ ಮಾಡಿಕೊಟ್ರು. ಮಿಥುನ್ ಮಿಂಟಿನ ಸ್ಥಾನದಲ್ಲಿ ಮತ್ತೋರ್ವ ಆಟಗಾರ ಸವ್ಯಸಾಚಿ 5ರ ಮುಂದೆ 2. ಸುಂದರತೆ ದಾಂಡುಗಾರಿಕೆ ಕವರ್ಸ್ ವಿಭಾಗದಲ್ಲಿ ಮತ್ತೆ ಅವಳಿ ಓಟಗಳ ಸೇರ್ಪಡೆಯಾಗ್ತಾ ಇದೆ. ಪಂದ್ಯಾಕೂಟವನ್ನ ಗಣೇಶ್ ಫ್ರೆಂಡ್ಸ್ ಈ ಒಂದು ಹಂತದಲ್ಲಿ ಜಯಿಸ್ತಾ ಇದೆ. ಗಮನಿಸ್ಕೊಳ್ಳಿ, ಮುಂದಿನ ಪಂದ್ಯಾಕೂಟ ಫ್ರೆಂಡ್ಸ್ ಬೆಂಗಳೂರು ವಿರುದ್ಧವಾಗಿ ಇಜಾನ್ ಸ್ಪೋರ್ಟ್ಸ್. 2 ತಂಡದ ಆಟಗಾರರು ಸರ್ವ ಸಿದ್ಧತೆಯಲ್ಲಿ ಇರಬೇಕು. ಗಮನಿಸ್ಕೊಳ್ಳಿ. ಅಲ್ಲಿಂದ ಬದಿಗೆ ಸರಿಬೇಕು. ಅಣ್ಣ ಅಜಿತ್ ಖಾನಿಗೆ ಇಮಿಡಿಯೇಟ್ ಆಗಿ ನಾವು ಮ್ಯಾನ್ ಆಫ್ ದ ಮ್ಯಾಚ್ಗೆ ಹೋಗ್ಬೇಕು ಅನ್ನೋದಾಗ ಕೇಳ್ತಾ ಇದ್ದೇವೆ. ನಂಬಲ ಸಾಧ್ಯ ರೀತಿಯ 2 ಸಿಕ್ಸರ್ಗಳ ಮುಖೇನ ಪಂದ್ಯದ ಚಿತ್ರಣ ಬದಲಿಸಂತ ಗಾಣಿಗ ಅವರು ಬರಬೇಕು. ಅಂಗಣಕ್ಕೆ ಯಾರು ಕ್ಷೇತ್ರ ರಕ್ಷಣೆ ಇಜಾನ್ ಅವರು ಬೇಗ ಹೋಗ್ಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ನಾವು ಹೇಳ್ತಾನೆ ಇರೋ